ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇಲೆ ನಾವು ಈ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 74ನೇ ಸಂಗೀತಗಳಲ್ಲಿ 74, 1, 2 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 74, ಯೇಸು ಕ್ರಿಸ್ತನೇ ಮೃತ್ಯುಂಜಯನೇ, ನಮ್ಮ ಜೀವವೇ, ನಿನ್ನ ಶ್ರಮೆ ನಮ್ಮ ಕ್ಷಮೆ, ಕಾಯಿ ಕಾಯಿ ನಮ್ಮನ್ನು. ಯೇಸು ಕ್ರಿಸ್ತನೇ ಮೃತ್ಯುಂಜಯನೇ, ನಮ್ಮ ಜೀವವೇ, ನಿನ್ನ ಶ್ರಮೆ ನಮ್ಮ ಕ್ಷಮೆ, ಕಾಯಿ ಕಾಯಿ ನಮ್ಮನ್ನು. ತಾಳಿಯೇ ನೀ ಪವಿತ್ರ ದಿವ್ಯಾಮಿತ್ರ, ಕಾಯಿ ಕಾಯಿ ನಮ್ಮನ್ನು. ದೋಷಹಾಸವು ಕೊಳ್ಳೋ ಮಾದೆಯು ದೀನ ಕಾಯಿ ಕಾಯಿ ನಮ್ಮನ್ನು. ನಾವೆಲ್ಲರೂ ಕ್ಷಣ ಹೊತ್ತು ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಬೆಳಗಿನ ಜಾವಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡುತ್ತಿರುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಕರ್ತನೆ, ಈ ಬೆಳಗಿನ ಜಾವಕ್ಕಾಗಿ ತಿರುಗೊಂದು ಆವರ್ತಿ ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಇದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಕರ್ತನೆ, ನಮ್ಮ ಜೀವಿತದಲ್ಲಿ ಒಂದೊಂದು ದಿನಗಳು ಕೂಡ ಕರ್ತನೆ, ಅದು ನೀನು ಕೊಟ್ಟಂಥ ಕೃಪೆಯಾಗಿದೆ ಸ್ವಾಮಿ. ನೀನು ಕೊಟ್ಟಂಥ ಈ ಕೃಪಾ ದಿನದಲ್ಲಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ, ನಿಜವಾಗಿಯೂ ಇದು ಒಂದು ದೊಡ್ಡ ನಿನ್ನ ಕೃಪೆಯಾಗಿದೆ ಸ್ವಾಮಿ. ಲೋಕವನ್ನ ಕಾಲಿಡೋಕ್ಕಿಂತ ಪೂರ್ವದಲ್ಲಿ ಸ್ವಾಮಿ, ಉದಯ ಕಾಲದಲ್ಲಿ ಬಂದು ಸ್ವಾಮಿ, ನಿನ್ನ ಪಾದದೆಡೆಗೆ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಕಳೆಯುವಂಥ ಈ ಒಂದು ಸುಂದರವಾದಂಥ ಸಮಯಕ್ಕಾಗಿ ನಿನಗೆ ಮೊಟ್ಟ ಮೊದಲನೇದಾಗಿ ಸ್ತೋತ್ರ ಹೇಳ್ತೇವೆ ರಾಜ. ಕಥನೆಯಲ್ಲಿ ಸೇರಿ ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಕಥನೆ ಯಾರೆಲ್ಲ ಸ್ವಾಮಿ ತಮ್ಮ ಮನಸ್ಸಿನಲ್ಲಿ ಏನೆಲ್ಲ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೋ ಕರ್ತನೆ, ಏನೆಲ್ಲ ಆಲೋಚನೆ ವಿಚಾರಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ ಸ್ವಾಮಿ, ಅದು ನೀನು ಮಾತ್ರ ಬಲ್ಲಾತನಾಗಿದೆಯಾ ಕರ್ತನೆ. ಕರ್ತನೆ, ಅವರ ಜೊತೆ ನೀನು ಮಾತನಾಡು ಸ್ವಾಮಿ. ಧ್ವನಿವರ್ಧಕಗಳ ಮೂಲಕ ಕರ್ತನೆ ವಾಕ್ಯಗಳನ್ನು ಕೇಳಲು ಬಯಸುತ್ತಿರುವಂಥವರನ್ನು ಸ್ವಾಮಿ ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಆ ಎಲ್ಲ ಆತ್ಮಗಳೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ ಬೇಡಿಕೊಳ್ತೇನೆ ಕರ್ತನೆ. ಕರ್ತನೆ, ಹೌದು ಸ್ವಾಮಿ, ನಾವು ಸಂಗೀತದಲ್ಲಿ ಹಾಡಿದ ಹಾಗೆ ಕರ್ತನೆ, ನಮ್ಮೆಲ್ಲರ ಪಾಪಗಳನ್ನು ನೀನು ತಿಂದು ಸ್ವಾಮಿ ನಮ್ಮನ್ನು ಕಾಯ್ತಾ ಇದೆಯಾ ಕರ್ತನೆ. ನಮ್ಮೆಲ್ಲರ ಒಂದು ತಪ್ಪುಗಳನ್ನು ಸ್ವಾಮಿ ನಿನ್ನ ಮೇಲೆ ಹೊತ್ತುಕೊಂಡು ಕರ್ತನೆ, ಈ ಶ್ರಮಾ ದಿನಗಳಲ್ಲಿ ಸ್ವಾಮಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳಲು ಮತ್ತೊಂದು ಅವಕಾಶಗಳನ್ನು ನಮ್ಮ ಜೀವಿತದಲ್ಲಿ ನೀಡ್ತಾ ಇದೆಯಾ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಪ್ರತಿನಿತ್ಯ ಸ್ವಾಮಿ ದೇವ ಸೇವಕಗಳ ಮುಖಾಂತರ ನೀನು ನಮ್ಮೆಲ್ಲರೊಟ್ಟಿಗೆ ಮಾತನಾಡ್ತೀಯ ಸ್ವಾಮಿ. ಕರ್ತನೆ, ಹೌದು ಕರ್ತನೆ, ನಾವು ನಿಜವಾದ ಪಶ್ಚಾತ್ತಾಪದ ಮನಸ್ಸುಳ್ಳವರಾಗಿ ಕರ್ತನೆ, ನಮ್ಮ ಹಳೆಯ ಜೀವಿತವನ್ನು ಬಿಟ್ಟು ಸ್ವಾಮಿ ನಾವು ಹೊಸದಾಗಿ ಹುಟ್ಟಲು ಕರ್ತನೆ ಮನಸ್ಸುಳ್ಳವರಾದರೆ ಕರ್ತನೆ, ನೀ ನಿಜವಾಗಲೂ ನಮ್ಮನ್ನು ಕ್ಷಮಿಸುವಂಥ ದೇವರಾಗಿದೆಯಾ ಕರ್ತನೆ. ನಮ್ಮ ಜೀವಿತವನ್ನ ಮಾರ್ಪಡಿಸುವಂಥ ದೇವರು ನೀನಾಗಿದೆಯಾ ಸ್ವಾಮಿ. ನಾವೆಲ್ಲರೂ ಸೇರಿಕೊಂಡು ಮತ್ತೊಂದು ಸಾರಿ ಕರ್ತನೆ ಆ ಕ್ರೂಜೆಯನ್ನು ನೋಡುವರಾಗಿದ್ದೇವೆ ಕರ್ತನೆ. ನಮ್ಮ ಜೀವಿತವನ್ನು ಬದಲಾಯಿಸು ಸ್ವಾಮಿ. ಕರ್ತನೆ, ಈ ಆರಾಧನೆಯನ್ನು ಮುಟ್ಟು ಸ್ವಾಮಿ.
ಕರ್ತನೆ, ಈ ಆರಾಧನೆಯಲ್ಲಿ ಕರ್ತನೆ ನಿನ್ನ ವಾಕ್ಯ ಸಂದೇಶ ಹೇಳಲು ಬರ್ತಿರುವಂಥ ದೇವ ಸೇವಕರನ್ನು ಕರ್ತನೆ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಸ್ವಾಮಿ, ಅವರ ಮುಖಾಂತರ ಸ್ವಾಮಿ ನೀನು ಮಾತನಾಡು ಎಂಬುದಾಗಿ ಈ ದಿನದಲ್ಲಿ ನಿನ್ನಲ್ಲಿ ವಿಜ್ಞಾಪಿಸ್ತೇವೆ ಕರ್ತನೆ. ತಿರುಗೊಂದಾವರ್ತಿ ಸ್ವಾಮಿ, ಈ ಆರಾಧನೆಯನ್ನ ನಡೆಸುವಂತಿರುವ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಸ್ವಾಮಿ ಪ್ರತಿನಿತ್ಯ ಸ್ವಾಮಿ ಬಂದು ಕರ್ತನೆ ಈ ಆರಾಧನೆಯನ್ನ ನಡೆಸ್ತಿರುವಂತ ಕರ್ತನೆ ತಂಡವನ್ನ ನೀನು ಆಶೀರ್ವದಿಸು ಸ್ವಾಮಿ. ಹೇರಳವಾಗಿ ಬರುವಂತ ಆಶೀರ್ವಾದವನ್ನ ಕರ್ತನೆ ಅವರ ಕುಟುಂಬಕ್ಕೆ ನೀಡು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತೇನೆ ರಾಜ. ಕರ್ತನೆ ಅಷ್ಟೇ ಅಲ್ಲ ಸ್ವಾಮಿ ಕರ್ತನೆ, ಸಭಾಪಾಲಕರು, ಸಭಾಪಾಲನಾ ಸಮಿತಿ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸಿ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಸ್ವಾಮಿ ಲೋಕದಲ್ಲಿರುವಂಥ ಎಲ್ಲ ಪಾಪಗಳಿಗೆ ಸ್ವಾಮಿ ನಾವು ದೂರವಾಗಿ ಕರ್ತನೆ ನಿನ್ನ ಕ್ರೂಜೆಯೆಡೆಗೆ ನಾವು ಹತ್ತಿರವಾಗುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸೆಂಬುದಾಗಿ ಬೇಡಿಕೊಳ್ತಾ ತಿರುಗೊಂದಾವರ್ತಿ ಈ ಆರಾಧನೆಯ ಆರಂಭವೂ ಮಧ್ಯವೂ ಅಂತ್ಯವೂ ನೀನೇ ಆಗಿದ್ದುಕೊಂಡು ನಡೆಸೆಂಬುದಾಗಿ ಕೇಳಿಕೊಳ್ತೇನೆ. ಈ ಚಿಕ್ಕ ಪ್ರಾರ್ಥನೆಯನ್ನ ನನ್ನ ಮುದ್ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮಧುನಾಮದಲ್ಲಿ ಬೇಡುವಂತಂದೆ, ಆಮೇನ್. ನಾವು ದೇವರನ್ನ ಮಹಿಮೆ ಪಡಿಸುತ್ತಾ ಸ್ಕ್ರೀನ್ ನಲ್ಲಿ ಬರುವಂತ ಹಾಡು ರಕ್ತ ಕೋಟೆಯೊಳಗೆ ನಾನು ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ನನಗೆ ಬಳಿಬಾರದು ಎಂಬುದಾಗಿ ಮಹಿಮೆ ಗೀತವನ್ನ ನಾವು ಹಾಡಿಕೊಳ್ಳೋಣ. ಕೋಟೆಯೊಳಗೆ ನಾನು ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲಿರಲು ಸೈತಾನ ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲಿರಲು ಸೈತಾನ ಬಳಿಬಾರದು. ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವೆ, ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ಯಾವ ಕೇಡು, ಯಾವ ಕೇಡು ಬಳಿಬಾರದು. ಆರಾಧನೆ ನಿಮಗೆ ಸುವಾಸನಾದವನೇ ಪರಿಶುದ್ಧನೇ, ಪರಿಶುದ್ಧನೇ, ವಾಸನಾದವನೇ ಪರಿಶುದ್ಧನೇ, ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ
ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಆದಿಯೂ ಅಂತ್ಯವೂ ಆದವನೇ, ಅಲ್ಫಾವೋ ಮೇಘವೂ ಆದವನೇ. ಆದಿಯೂ ಅಂತ್ಯವೂ ಆದವನೇ, ಅಲ್ಫಾವೋ ಮೇಘವೂ ಆದವನೇ. ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಸಿಂಹಾಸನಾಸೀನನಾದವನೇ, ಪರಿಶುದ್ಧನೇ, ಪರಿಶುದ್ಧನೇ. ಸಿಂಹಾಸನಾಸೀನನಾದವನೇ, ಪರಿಶುದ್ಧನೇ, ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ನಮ್ಮ ಶಿರಗಳನ್ನು ಬಾಗಿಸಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ, ದೇವರ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಆತನ ಸಾನ್ನಿಧ್ಯ ಪ್ರಸನ್ನತೆಯಲ್ಲಿ ನಾವಿದ್ದೇವೆಂಬುದನ್ನು ನಾವು ಮನನ ಮಾಡಿಕೊಳ್ಳೋಣ. ಪ್ರಿಯರೇ, ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನಾವು ಆತನ ಸ್ವರವನ್ನು ಆಲಿಸೋಣ. ಆತನ ಸ್ವರಕ್ಕೆ ಕಿವಿಗೊಟ್ಟು, ಆತನಲ್ಲಿ ನಂಬಿಕೆ ಇಟ್ಟು, ಆತನನ್ನು ಸ್ವೀಕರಿಸಿ, ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿ, ಆತನವರಾಗಿ ಬದುಕಿ ಬಾಳಿ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರಲು ಕರ್ತನೆ ಕೃಪೆಯನ್ನ ನಮ್ಮ ಮೇಲೆ ಸುರಿಯ ಮಾಡಿದ್ದೆ, ನಿನಗೆ ಸ್ತೋತ್ರ. ರಾತ್ರಿಯಿಂದ ಇಲ್ಲಿಯ ತನಕ ಕರ್ತನೆ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಯ ಮಾಡಿ ಜೀವಿತರ ಪಟ್ಟಿಯಲ್ಲಿ ಇರಿಸಿ ಜೀವವನ್ನು ನೀಡಿದ ಆತನೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿನಗೆ ಸಕಲ ಘನಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಅಮೂಲ್ಯ ಸಮಯದಲ್ಲಿ ನಿನ್ನ ದಿವ್ಯ ವಾಕ್ಯವನ್ನು ಧ್ಯಾನಿಸಲು ನಾವು ಕೂಡಿ ಬಂದವರಾಗಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಆಂತರಿಕ ಕಣ್ಣುಗಳನ್ನು ನೀನು ತೆರೆಯ ಮಾಡು ಸ್ವಾಮಿ. ನಾವು ನಿನ್ನ ವಾಕ್ಯಗಳನ್ನು ಗಮನಿಸಿ ಅದರಂತೆ ನಡೆದು ಬದುಕಿ ಬಾಳಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಬಂದಂಥ ನಾವೆಲ್ಲರೂ ಜಯದ ಜೀವಿತವನ್ನು ಹೊಂದಿಕೊಂಡು ಜಯಭೇರಿಗಳಾಗಿ ಸ್ವಾಮಿ ಅದಕ್ಕೆ ಸಾಕ್ಷಿ ಕೊಡಲು ಕರ್ತನೆ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ನಮ್ಮನ್ನು ನೀನು ಸಿದ್ಧಗೊಳಿಸಿ ಸ್ಥಿರಪಡಿಸಿ ನಮ್ಮೆಲ್ಲರ ಜೀವಿತಗಳ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೋ ಕರ್ತನೆ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಕೂಡಿ ಬಂದಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಅಮೂಲ್ಯ ಸಮಯದಲ್ಲಿ ಮುಂಜಾವದಲ್ಲಿ ದೇವರ ವಾಕ್ಯವನ್ನು ಆಲಿಸುವ ಹಾಗೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನದವರೆಗೆ ನಾವು ಓದಿ ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನದವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸಿರಿ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು
ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವರನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನೆಂದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿಯಿಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ. ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನ ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿಸುವಂತ ಈ ಮನುಷ್ಯನನ್ನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನ ಕೊಟ್ಟಿತು ಎಂಬುವಂಥದ್ದೇ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅಪೋಸ್ತಲರ ಕೃತ್ಯಗಳಲ್ಲಿ ಬರುವಂತ ಮೊದಲನೆಯ ಅಧ್ಯಾಯದಿಂದಲೇ ನಾವು ಗಮನಿಸಬೇಕಾದಂಥ ಅಂಶಗಳು ಕೆಲವೊಂದಿದೆ. ಅಪೋಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಪ್ರಾರಂಭದಲ್ಲಿಯೇ ಸಭೆಯು ಸ್ಥಾಪಿಸಲ್ಪಟ್ಟಿತು ಪ್ರಿಯರೇ. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದ ಪ್ರಿಯರೇ. ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಂತ ಈ ಅಪೋಸ್ತಲರೆಲ್ಲರೂ ಲೋಕದೊಳಗೆ ಹೋದರು. ಲೋಕದಲ್ಲಿ ಕ್ರಿಸ್ತನ ಸ್ವಾರ್ಥಿಯನ್ನ ಸಾರುವುದಕ್ಕಾಗಿ ತಮ್ಮನ್ನು ತಾವು ಪ್ರಕಟಿಸಿಕೊಳ್ಳಲು ಅವರು ಮುಂದಾಳತ್ವವನ್ನು ವಹಿಸಿಕೊಂಡರು. ಆದರೆ ಎಲ್ಲಿವರೆಗ್ರಿ? ನೀವು ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ದಯಮಾಡಿ ಓದಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇನೆ. ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಪವಿತ್ರಾತ್ಮನನ್ನ ಹೊಂದಿಕೊಂಡಂತ ಈ ಅಪೋಸ್ತಲರು ಬಲವನ್ನ, ಶಕ್ತಿಯನ್ನ, ಚೈತನ್ಯವನ್ನ ಯಾರ ಹೆಸರಿನಲ್ಲಿ ಹೊಂದಿಕೊಂಡ್ರು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಂದಿಕೊಂಡ್ರು. ಹೊಂದಿಕೊಂಡಂತ ಅವರು ಸುಮ್ಮನೆ ಕೂಡಲಿಲ್ಲ ರೀ. ಅಭಿಷೇಕವನ್ನ ಹೊಂದಿಕೊಂಡಂತ ಈ ವ್ಯಕ್ತಿಗಳು ಆ ಅಭಿಷಿಕ್ತತೆಯನ್ನ ಅವರು ತಮ್ಮಲ್ಲೇ ಇರಿಸಿಕೊಳ್ಳಿಲ್ಲ, ಆ ಸುವಾರ್ತೆಯನ್ನ ತಮ್ಮಲ್ಲಿಯೇ ಇರಿಸಿಕೊಳ್ಳಿಲ್ಲ, ಬದಲಾಗಿ ಭೂಲೋಕದ ಕಟ್ಟ ಕಡೆಯವರೆಗೂ ಅವರು ಹೋಗಿ ಸಾರುತ್ತಾ ಬಂದರು. ನೀವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು
13ನೇ ಅಧ್ಯಾಯ 13, 14ನೇ ಅಧ್ಯಾಯಗಳಲ್ಲಿ ಓದಿ ತಿಳಿದುಕೊಳ್ಳಬೇಕಾದರೆ ಅವುಗಳನ್ನು ಗಮನಿಸಿ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದ ಭಾಗದಲ್ಲಿ ಒಂದು ಸಾಮ್ಯವನ್ನ ದೇವರು ಅಲ್ಲಿ ಹೇಳ್ತಾರೆ. ಆ ಸಾಮ್ಯದಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇದೆ. ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟ. ಯಾವ ತೋಟದಲ್ಲಿ? ಯಾವ ಮರ ರೀ? ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಮರ. ಯಾಕೆ ದ್ರಾಕ್ಷಿಯ ತೋಟ? ಯಾಕೆ ಅಂಜೂರ ಮರ? ಅದಕ್ಕೆ ಲಿಂಕ್ ಇದೆ ರೀ. ಈ ಪರಿಚ್ಛೇದಕ್ಕೂ ಆ ಒಂದು ಪರಿಚ್ಛೇದಕ್ಕೂ ಸಂಬಂಧ ಇದೆ. ಯಾಕೆ ಎಂಬುದಾಗಿ ನೋಡುವಾಗ ದ್ರಾಕ್ಷಿ ಯಾರಿಗೆ ಹೋಲಿಕೆ ರೀ? ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯ ಗ್ರಂಥದವರೆಗೂ ದ್ರಾಕ್ಷಿಯನ್ನ ಒಬ್ಬರಿಗೆ ಹೋಲಿಸಲಾಗಿದೆ. ನಾನೇ ದ್ರಾಕ್ಷೆ ಬಳ್ಳಿ, ನೀವು ಅಂದರೆ ದ್ರಾಕ್ಷೆ ವೈನ್. ಹೂ ಆರ್ ದ ವೈನ್? ಇಸ್ರಾಯೇಲ್ ಜನಾಂಗ ಆ ತೋಟಕ್ಕೆ ಅಥವಾ ದ್ರಾಕ್ಷೆ ತೋಟಕ್ಕೆ ಸಮಾನರಾಗಿದ್ದಾರೆ. ಈ ದ್ರಾಕ್ಷೆ ತೋಟ ಅಂತಂದ್ರೆ ಅವರಿಗೆ ಮೊದಲು ಸುವಾರ್ತೆ ಸಾರಲ್ಪಟ್ಟಿತು. ಆ ದ್ರಾಕ್ಷೆ ತೋಟದಲ್ಲಿ ಅವ್ರೇನ್ ಮಾಡಲಿಲ್ಲ ರೀ? ಫಲ ಕೊಡ್ಲಿಲ್ಲ. ಈಗ ಯಾವ ಗಿಡವನ್ನು ನೆಡ್ತಾ ಇದ್ದಾರೆ? ಅಂಜೂರದ ಮರ. ಅಂಜೂರದ ಮರವನ್ನ ನಾವು ಅಲ್ಲಿ ನೆಡುವುದನ್ನು ನೋಡಬಹುದು. ಅಂದ್ರೆ ಈಗ ಸುವಾರ್ತೆ ಯಾರಿಗೆ ಸಾರಲ್ಪಡ್ತೀರಿ? ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡ್ತು. ಅಂದ್ರೆ ಅಂಜೂರ ಮರ ಯಾರು? ಅಂಜೂರ ಮರ ಯಾರು? ನಾವೇ. ಕ್ರಿಸ್ತನ ಸ್ವಾರ್ಥೆಯನ್ನ ಹೊಂದಿಕೊಂಡಂತ ನಾವು ಅಂಜೂರದ ಮರವಾಗಿದ್ದೇವೆ. ಈ ಅಂಜೂರ ಮರದಿಂದ ದೇವರು ಏನನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ? ಫಲವನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ. ನಾವು ಸಾಕ್ಷಿಗಳಾಗಿ ಬಾಳಬೇಕೆಂಬುದಾಗಿ. ಇಲ್ಲಿ ಕೂಡ ಅಪೋಸ್ತಲರು ಆ ಒಂದು ಫಲವನ್ನ, ಆ ಒಂದು ಪವಿತ್ರಾತ್ಮನನ್ನ ಹೊಂದಿಕೊಂಡ ಮೇಲೆಯೇ ಅಲ್ಲಿವರೆಗೆ ಏನ್ ಮಾಡ್ಬೇಕಂದ್ರು ಸ್ವಾಮಿ? ನೀವು ಕಾದುಕೊಂಡಿರ್ರಿ ಎಂಬುದಾಗಿ ಹೇಳ್ದ. ನೀವು ಕಾದುಕೊಂಡು ಇರ್ರಿ. ಎಲ್ಲಿವರೆಗೆ? ಪವಿತ್ರಾತ್ಮನನ್ನ ಹೊಂದಿಕೊಳ್ಳುವವರೆಗೆ ನೀವು ಕಾದುಕೊಂಡಿರ್ರಿ. ಈಗ ಪವಿತ್ರಾತ್ಮನನ್ನ ಹೊಂದಿಕೊಂಡ್ರು, ಬಲವನ್ನು ಹೊಂದಿಕೊಂಡ್ರು, ಸಭೆ ಸ್ಥಾಪಿಸಲ್ಪಡ್ತು. ಮೊಟ್ಟ ಮೊದಲನೆಯ ಸಭೆ ಸ್ಥಾಪಿಸಲ್ಪಟ್ಟ ಇವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. 3ನೇ ಅಧ್ಯಾಯದಲ್ಲಿ ಪ್ರಾರಂಭವಾಯಿತು ಅವರ ಮೊದಲನೆಯ ಕಾರ್ಯ, ಅದ್ಭುತ ಕಾರ್ಯ. ಮೊದಲನೆಯ ಮಹತ್ ಕಾರ್ಯವನ್ನ ಓದಿ ತಿಳಿದುಕೊಳ್ಬಹುದು. ಈ ಮಹತ್ ಕಾರ್ಯ ಕೇವಲ ಆ ಕಾಲಿಲ್ಲದ ಹುಟ್ಟು ಕುಂಟನಿಗೆ ಸ್ವಸ್ಥತೆ ಮಾಡುವಂಥದ್ದು ಮಾತ್ರ ಇಲ್ಲರಿ. ಅಲ್ಲಿ ಏನಿದೆ? ದೇವರನ್ನ ಮಹಿಮೆ ಪಡಿಸುವಂತ ಸಾಕ್ಷಿಯ ಜೀವಿತ ಅಲ್ಲಿ ತೋರ್ಪಡಿಸುವಂತದ್ದಾಗಿದೆ. ಕೇವಲ ಕಾಲುಗಳನ್ನ ಸ್ವಸ್ಥ ಮಾಡುವಂಥದ್ದಲ್ಲ, ಬದಲಾಗಿ ಪುನರುತ್ಥಿತನಾದಂಥ ಯೇಸು ಕ್ರಿಸ್ತನನ್ನ ಪರಿಚಯಿಸುವಂಥದ್ದು. ಅಂದ್ರೆ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾದ ಕರೆ ನಮಗೆ ನೀಡುವಂಥದ್ದಾಗಿದೆ. ಮೊದಲನೇ ವಚನವನ್ನು ನೀವು ಓದಿ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ವೇಳೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪೇತ್ರ ಯೋಹಾನರು ಇವರು ಆದಿಯಿಂದಲೇ ನೀವು ನೋಡಿಕೊಂಡು ಬರುವಾಗ ಇವರು ಶಿಷ್ಯರು. ಯಾರ ಶಿಷ್ಯರು? ಯೇಸುವಿನ ಶಿಷ್ಯರು, ಯೇಸುವಿನ ಹಿಂಬಾಲಕರು. ಹಿಂಬಾಲಕರನ್ನೋದಕ್ಕಿಂತ ಶಿಷ್ಯರನ್ನೋದೇ ಉತ್ತಮ. ಯಾಕೆಂದ್ರೆ ಆತನನ್ನ ಅನುಯಾಯಿಗಳಾಗಿ ಜೀವಿಸುವಂತವರು, ಅಂದ್ರೆ ಆತನನ್ನು ಪ್ರತಿನಿಧಿಸುತ್ತಾ ಆತನಂತೆಯೇ ಜೀವಿಸುವ ಪರಿಯಲ್ಲಿ ಇದ್ದಂಥ ವ್ಯಕ್ತಿಗಳು. ಈಗಿರುವಲ್ಲಿ ಇವರು ಯಹೂದ್ಯರ ಪದ್ಧತಿಯ ಪ್ರಕಾರ, ಯಹೂದ್ಯರ ಪದ್ಧತಿಯ ಪ್ರಕಾರ, ಶುದ್ಧಾಚಾರದ ಪ್ರಕಾರ ಏನ್ ಮಾಡಬೇಕಾಗಿತ್ತು? ಆ 3 ಗಂಟೆಗೆ ಅವರು ದೇವಾಲಯಕ್ಕೆ ಹೋಗಲೇಬೇಕಾಗಿತ್ತು. ಅಂದ್ರೆ ಅವರು ನಾವು ಕ್ರಿಸ್ತನನ್ನು ನಂಬ್ಕೊಂಡಿದ್ದೀವಿ, ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ದೇವರಾತ್ಮನನ್ನು ಹೊಂದಿಕೊಂಡಿದ್ದೇವೆ ಅಂತಂದ ಹೇಳಿ ದೇವಾಲಯಕ್ಕೆ ಹೋಗೋದನ್ನು ಬಿಡ್ಲಿಲ್ಲಲ್ರಿ. ನಾವೇನ್ ಮಾಡ್ತೇವೆ? ಹೋಗೋದನ್ನು ಬಿಟ್ಬಿಡ್ತೀವ್ರಿ, ದೇವಾಲಯಕ್ಕೆ ಬರೋದನ್ನು ಬಿಟ್ಬಿಡ್ತೀವಿ. ದೇವಾಲಯ ಬೇಡ, ಏನು ಬೇಡ ಎಂಬುದಾಗಿ ನಾವು ಬಿಟ್ಬಿಡ್ತೇವೆ. ಯಾಕಂದ್ರೆ ನಮಗೂ ರೆಕ್ಕೆ ಬಂದಿರ್ತೈತಲ್ರಿ.
ರೆಕ್ಕೆ ಬಂದಿದ ತಕ್ಷಣ ಹಾರಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಹಾರಲಿಲ್ಲ ರೀ, ಬದಲಾಗಿ ಏನು ನಿಯಮಾವಳಿಗಳಿದ್ವೋ ಅವುಗಳನ್ನು ಪಾಲಿಸಿದ್ರು, ಅದನ್ನು ಪಾಲಿಸ್ರೆಂಬುದಾಗಿ ತೋರಿಸಿಕೊಟ್ರು. ಈಗಿರುವಲ್ಲಿ ಅವರು 3 ಗಂಟೆಗೆ ನಡೆಯಬೇಕಾದಂಥ ಪ್ರಾರ್ಥನೆ, ಅಂದ್ರೆ ಪ್ರಾರ್ಥನೆಗೆ ಅವರು ಮಹತ್ವವನ್ನ, ದೇವಾಲಯಕ್ಕೆ ಬೇಕಾದಂಥ ಮಹತ್ವವನ್ನು ಅವರು ನೀಡ್ತಾ ಇದ್ರು ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಪುನರುಜ್ಜೀವನ ನಮ್ಮಲ್ಲಿನ ಶಿಸ್ತನ್ನ ತೆಗೆದು ಹಾಕಬಾರದು. ಪುನರುಜ್ಜೀವನ, ದಿ ರಿವೈವಲ್ ವಿಚ್ ಕಮ್ಸ್ ಇನ್ ಟು ಅವರ್ ಲೈಫ್, ಇಟ್ ಶುಡ್ ನಾಟ್ ಲೀಡ್ ಅಸ್ not to have a disciplined life. It should lead us to a disciplined life. ಪ್ರಾರ್ಥನೆ ಬಲ ಶಕ್ತಿಯನ್ನ ಅನುಭವ ಕೃಪೆಗೆ ನಡೆಸ್ತದೆ. ಇದನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೀವಿ. ಈ ಮುಂಜಾವದ ಈ ಪ್ರಾರ್ಥನೆಯ ಕೂಟ ಅನೇಕರ ಜೀವಿತಗಳಲ್ಲಿ ಜಯವನ್ನ ಅನುಗ್ರಹಿಸಿದೆ. ಅನೇಕರ ದೇವಾಲಯಗಳಲ್ಲಿ ಈ ಪ್ರಾರ್ಥನಾ ಕೂಟ ಜಯವನ್ನ ನೀಡಿಕೊಟ್ಟಿದೆ. ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಅದಕ್ಕೆ ನಾನು ಕೂಡ ಸಾಕ್ಷಿ. ಬಂದು ಕುಳಿತು ದೇವಾಲಯದಲ್ಲಿ ಈ ಮುಂಜಾವದ ವೇಳೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆಯ ಅನುಭವ ನಮ್ಮ ಮಧ್ಯೆ ಚಲಿಸ್ತದೆ, ಕಾರ್ಯ ಸಾಧಿಸ್ತದೆ. ಈಗಿರುವಲ್ಲಿ ಅಲ್ಲಿ ಕೂಡ ಅವರು ಪ್ರಾರ್ಥನೆಗೆ ಒತ್ತು ಕೊಟ್ಟರು, ಆ ಅನುಭವವನ್ನು ಮಾಡಿಕೊಂಡ್ರು. ಪ್ರಾರ್ಥನೆ ಜಯದ ಜೀವಿತಕ್ಕೆ ನಡೆಸ್ತದೆ ಎಂಬುವಂಥದ್ದ ಮಾತನ್ನ ಅವರು ಕೂಡ ಪ್ರಕಟ ಮಾಡಿದರು. ಪ್ರೇಯರ್ ಬ್ರಿಂಗ್ಸ್ ವಿಕ್ಟರಿ ಇನ್ ಅವರ್ ಲೈಫ್. ಈಗಿರುವಲ್ಲಿ ಇಲ್ಲಿ ಕೂಡ 2ನೇ ವಚನವನ್ನು ಗಮನಿಸಿರಿ. ತನ್ನ ತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ಯಾರು ಹೊತ್ಕೊಂಡು ಬಂದ್ರಿ? ಯಾರು ಹೊತ್ಕೊಂಡು ಬಂದ್ರು? ಅಲ್ಲಿ ಬರೆಯಲ್ಲ ರೀ. ಇದನ್ನು ಬರೆದಂತ ಗ್ರಂಥಕರ್ತ ಯಾರ್ರಿ? ಅಪೊಸ್ತಲರ ಕೃತ್ಯಗಳನ್ನ ಬರೆದಂತ ಗ್ರಂಥಕರ್ತ ಯಾರು? ಯಾರ್ರಿ? ಪೌಲ. ಲೂಕ ಅವರಿದ್ದನ್ರಿ. ಲೂಕ ಪೌಲನ ವಿಚಾರಗಳನ್ನೆಲ್ಲ ಈ ಗ್ರಂಥದ ಮೂಲಕವಾಗಿ ಬರೆದು ನಮಗೆ ತಿಳಿಸ್ತಾನೆ. ಆ ಲೂಕನಿಗೆ ಯಾರು ತಂದಿಟ್ರು ಅನ್ನುವಂಥದ್ದು ಬೇಕಾಗಿರಲಿಲ್ಲ, ಬದಲಾಗಿ ಯಾತಕ್ಕಾಗಿ ತಂದಿಟ್ರು ಅನ್ನುವಂಥದ್ದು ಬಹಳ ಮುಖ್ಯ. ಆತನ ನೋಡ್ರಿ, ಹುಟ್ಟು ಕುಂಟನಾಗಿದ್ದ. ಹುಟ್ಟು ಕುಂಟ ಅಂತಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗಲೇ ಆತನು ಕುಂಟನಾಗಿದ್ದ, ಅಂದ್ರೆ ಊನವಾಗಿತ್ತು. ನಮ್ಮ ಜೀವಿತದಲ್ಲಿಯೂ ಕೂಡ ಆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ನಮ್ಮ ತಾಯಿ 7ನೇ ತಿಂಗಳಿನಲ್ಲಿ ಗರ್ಭವತಿ ಆದಾಗ ಅವರಿಗೆ ಟೈಫಾಯ್ಡ್ ಬಂತ್ರಿ. ಟೈಫಾಯ್ಡ್ ಹೋಗಿ ತೋರಿಸಿಕೊಂಡಾಗ ಡಾಕ್ಟರ್ ಹೇಳಿದ್ರಂತೆ, ಈ ಗರ್ಭವನ್ನು ಏನು ಮಾಡ್ರಿ, ತೆಗೆಸ್ಬಿಡಿ. ಈ ಮಗು ಹುಟ್ಟುತ್ತಲೇ ಊಣವಾಗಿ ಹುಟ್ಟುತ್ತದೆ. ಕಣ್ಣಿಲ್ಲದೆ ಕಿವಿ ಇಲ್ಲದೆ, ಕಿವಿ ಕೇಳಿಸದೆ, ಇಲ್ಲ ಏನೋ ಒಂದು ಊಣ ಇರುವಂತ ಮಗು ಹುಟ್ಟುತ್ತದೆ ಎಂಬುದಾಗಿ ಹೇಳಿದಾರಂತೆ. ಹೇಳಿದಾಗ ನಮ್ಮ ತಾಯಿ ಹೇಳಿದ್ರಂತೆ, ಇದು ನನಗೆ ದೇವರು ಕೊಟ್ಟಂತ ಪ್ರಥಮ ಫಲ, ಇದನ್ನು ನಾನು ತೆಗೆಸೋದಿಲ್ಲ. ಅದು ಊಣವಾಗಿರಲಿ ಹೇಗೆ ಇರಲಿ, ನಾನು ದೇವರಿಗೋಸ್ಕರ ನಾನು ಸಾಕ್ತೀನಿ ಎಂಬುದಾಗಿ ಹೇಳಿ ಅವ್ರು ನಿರ್ಧಾರ ಮಾಡಿ ಮುಂದಾಳತ್ವವನ್ನು ವಹಿಸ್ಕೊಂಡ್ರಂತೆ. ಇವತ್ತು ನಿಮ್ಮ ಮುಂದೆ ನಾನು ಪ್ರತ್ಯಕ್ಷವಾಗಿ ನಿಂತಿದ್ದೇನೆ. ಊಣ ಇದೆಯಾ? ಇಲ್ಲಲ್ಲ. ಆ ಊನತೆಯನ್ನ ತೆಗೆದಂತ ದೇವರ್ರಿ. ಈಗಿರುವಲ್ಲಿ ಹುಟ್ಟು ಕುಂಟನಾಗಿದ್ದಂತ ಈ ಮನುಷ್ಯನು ಆತುಕೊಂಡು ಜೀವಿಸುವನಾಗಿದ್ದ. ಯಾರನ್ನ? ಜನರನ್ನ ಆತುಕೊಂಡು ಜೀವಿಸುವನಾಗಿದ್ದ. ಆತನನ್ನು ದಿನಾಲು ಒತ್ತುಕೊಂಡು ಬರುವವರಾಗಿದ್ರು. ದಿನಾಲು ಒತ್ತುಕೊಂಡು ಜನರು ಬರ್ತಾ ಇದ್ರು. ಇವರು ಕುಟುಂಬಸ್ಥರಾಗಿರಬಹುದು, ಸ್ನೇಹಿತರಾಗಿರಬಹುದು, ಅಥವಾ ಹೊರಗೆ ಹೋಗುವಂತ ಜನರು ಕೂಡ ಆಗಿರಬಹುದು. ಯಾರು ಅನ್ನುವಂಥ ಪ್ರಶ್ನೆ ಅಲ್ಲ, ಬದಲಾಗಿ ಯಾತಕ್ಕಾಗಿ ಬಂದಿದ್ದಾರೆ ನೋಡ್ರಿ, ಅಲ್ಲೇ ಇದೆ. ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯಕ್ಕೆ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಯಾತಕ್ಕಾಗ್ರಿ? ಟುಡೇ ವಿ ಕಮ್ ನಿಯರ್ ಟು ದ ಲಾರ್ಡ್. ನಾವು ಬರ್ತಾ ಇದೀವ್ರಿ, ಕರ್ಕೊಂಡು ಬರ್ತಾ ಇದ್ದೀವಿ. ಕರ್ಕೊಂಡು ಬಂದು ಎಲ್ಲಿ ಕೂಡಿಸ್ತಾ ಇದ್ದೀವಿ?
ನಾವೆಲ್ಲಿ ಕೂಡ್ತಾ ಇದ್ದೀವಿ? ಎಲ್ಲಿ ಕೂಡಬೇಕಾಗಿತ್ತು? ದೇವರ ಪ್ರಸನ್ನತೆಯಲ್ಲಿ, ದೇವರ ಆಲಯದಲ್ಲಿ ಕುಳಿತುಕೊಂಡು ದೇವರನ್ನ ಪ್ರಾರ್ಥಿಸುವ ಬದಲು, ಆರಾಧಿಸುವ ಬದಲು ನಾವೆಲ್ಲಿ ಕೂತ್ಕೊತಾ ಇದ್ದೀವಿ? ನಾವು ಬರ್ತಾ ಇದ್ದೀವಿ, ಸುಮ್ಮನೆ ಬಂದು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಬರುವಂಥವ್ರನ್ನು ಕೂಡ ಏನ್ ಮಾಡ್ತೀವ್ರಿ ನಾವು? ಅಲ್ಲಿ ಕೂಡಿಸ್ತೀವಿ. ಇಲ್ಲಿ ಇರುವಂತ ಉದ್ದೇಶ ಕೂಡ ನೋಡಿ, ಭಿಕ್ಷೆ ಬೇಡುವುದಕ್ಕಾಗಿ ಆತನನ್ನ, ಅಂದ್ರೆ ಅಲ್ಲಿಂದ ಏನು ಅಪೇಕ್ಷೆ ಪಡ್ತಾ ಇದ್ರಿ? ಆರೋಗ್ಯ ಅಲ್ಲ, ಸುಕ್ಷೇಮವಲ್ಲ, ಶಾಂತಿ ಸಮಾಧಾನವಲ್ಲ, ದೇವರಿಂದ ಆಶೀರ್ವಾದವಲ್ಲ, ಬದಲಾಗಿ ಅವರು ತಂದಿಟ್ಟಂತ ಜನರಲ್ಲಿ ಏನು ಅಪೇಕ್ಷೆ ಇತ್ರಿ? ಹಣ. ಈತನಿಂದ ಏನಾದರೂ ನಮಗೆ ಸಿಕ್ಕಿತೆ ಅನ್ನುವಂಥ ಉದ್ದೇಶದಿಂದ ಕರ್ಕೊಂಡ್ಬರ್ತೀವಿ. ಇವತ್ತು ನಾವು ದೇವಾಲಯಕ್ಕೆ ಬರುವಾಗ ಯಾವ ಉದ್ದೇಶಗಳನ್ನ ಇಟ್ಟುಕೊಂಡು ಬರುತ್ತಾ ಇದ್ದೇವೆ ಎಂಬುದನ್ನು ನಾವು ಅರಿತುಕೊಂಡು ಬರಬೇಕು. ಯಾವ ಉದ್ದೇಶ? ದೇವರನ್ನ ಅರಿತುಕೊಂಡು ಬಾಳುವುದೋ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡು ಬಾಳಲು, ಅಥವಾ ಸ್ವಲಾಭ ಸ್ವಾರ್ಥತೆಯಿಂದ ಕೂಡಿದವರಾಗಿ ನಾವು ಬರ್ತಾ ಇದ್ದೇವಾ? ಇಲ್ಲಿ ಸ್ವಾರ್ಥತೆ ಇತ್ರಿ, ಏನಾದರೂ ಅಲ್ಲಿ ಸಿಗ್ತದೆ ಎಂಬುದಾಗಿ. ಏನು? ಲೌಕಿಕವಾದಂಥ ವಿಚಾರವೇ ಹೊರತು ಆತ್ಮಿಕವಾದಂಥದ್ದಂತೂ ಅಲ್ಲವೇ ಅಲ್ಲ. ಈಗಿರುವಲ್ಲಿ ಈ ಹುಟ್ಟುಕೊಂಡ ಇಡೀ ಮಾನವತ್ವವನ್ನು ಪ್ರತಿಬಿಂಬಿಸುವಂತವನಾಗಿದ್ದಾನೆ ಪ್ರಿಯರೇ. ದೇವರ ಉದ್ದೇಶದಂತೆ ನಡೆಯದವನಾಗಿದ್ದ. ಧರ್ಮ ಅವನ ಸುತ್ತಲೂ ಇದ್ದರೂ ಕೂಡ ಆತನ ಏನ್ ಮಾಡ್ತಾ ಇದ್ದ? ಅದನ್ನ ಅರೆಯದೆ ಹೋದ. ದೇವರು ಆತನ ಪಕ್ಕಕ್ಕೆ ಇದ್ದರೂ ಕೂಡ ಆತನು ಅರೆಯದೆ ಹೋದ. ಇಲ್ಲಿ ನೋಡ್ರಿ, ಬಹಳ ಚಂದವಾಗಿ ಹೇಳ್ತಾನೆ, ಅವನನ್ನ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸ್ತಾ ಇದ್ರು. ಎಲ್ಲಿ ಕೂಡಿಸ್ತಾ ಇದ್ರಿ? ಸುಂದರವಾದಂತ ಬಾಗಿಲ ಬಳಿಯಲ್ಲಿ ಆತನನ್ನು ಕೂಡಿಸ್ತಾ ಇದ್ರು ಹೊರತು ಆತನಿಗೆ ಒಳಗಡೆ ಪ್ರವೇಶ ಇಲ್ಲ. ಸುಂದರವಾಗಿ ಆಲಯ ಇತ್ತು, ಆದರೆ ಆತನ ಮನಸ್ಸು ಸುಂದರವಾಗಿರಲಿಲ್ಲ, ಆತನ ಜೀವಿತ ಸುಂದರವಾಗಿರಲಿಲ್ಲ. ಯಾಕೆ? ಬಿಕಾಸ್ ಲಾರ್ಡ್ ಈಸ್ ನಾಟ್ ಇನ್ಸೈಡ್ ಇಸ್ ಹಾರ್ಟ್. ಕ್ರಿಸ್ತನು ಆತನ ಮನಸ್ಸಿನಲ್ಲಿ, ಆತನ ಹೃದಯದಲ್ಲಿ ಇಲ್ಲ. ಅನೇಕರು ನಾವು ಕೂಡ ಬಂದು ಕುಂದಿರ್ತೇವೆ, ಸುಮ್ಮನೆ ಬಂದು ಕೂತ್ಕೊಂಡು ಹೋಗ್ತೇವೆ. ಕ್ರಿಸ್ತನಿಲ್ಲದ ಜೀವಿತ ಶೂನ್ಯ. ಕ್ರಿಸ್ತನಿಲ್ಲದ ಜೀವಿತ ಆಶೀರ್ವಾದವೇ ಇಲ್ಲದ ಜೀವಿತ, ಆರೋಗ್ಯವಿಲ್ಲದ ಜೀವಿತ. ಈಗಿರುವಲ್ಲಿ ನಾವು ಕ್ರಿಸ್ತನನ್ನು ಅರ್ಥಕೊಂಡು ಬಾಳ್ಬೇಕು. ಈ ಮನುಷ್ಯ ಸ್ವಸ್ಥತೆಯನ್ನ ಕೇಳದೆ, ಈ ಮನುಷ್ಯ ಸ್ವಸ್ಥತೆಯನ್ನ ಕೇಳದೆ ಏನನ್ನ ಕೇಳ್ತಾ ಇದ್ದಾನೆ? ಅವಶ್ಯಕತೆಗಳು ನೋಡ್ರಿ. ನಮ್ಮ ಅವಶ್ಯಕತೆಗಳು ಯಾವುದನ್ನ ಬೇಡ್ಕೋಬೇಕು ದೇವರ ಬಳಿಯಲ್ಲಿ ಬಂದು ಅದನ್ನು ನಾವು ಬೇಡ್ಕೊಳ್ಳೋದಿಲ್ಲ. ಬದಲಾಗಿ ಈ ಲೌಕಿಕವಾದಂಥ ದೈಹಿಕ ವಿಚಾರಗಳಲ್ಲಿಯೇ ನಾವು ದೇವರನ್ನ ಬೇಡ್ಕೊಳ್ತೇವೆ. ಆತ್ಮಿಕವಾಗಿ ಏನ್ ಮಾಡ್ತಾ ಇದ್ದೇವೆ? ವಾಟ್ ವಿ ಆರ್ ಡೂಯಿಂಗ್ ಟು ಅವರ್ ಸೋಲ್, ವಾಟ್ ವಿ ಆರ್ ಆಸ್ಕಿಂಗ್ ಟು ಅಬೌಟ್ ಅವರ್ ಸೋಲ್. ನಮ್ಮ ಆತ್ಮಗಳಿಗಾಗಿ ಏನು ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇದು ಕ್ರಿಸ್ತನಿಲ್ಲದ ಮಾನವನ ಜೀವಿತದ ಚಿತ್ರಣವಾಗಿದೆ. ಕ್ರಿಸ್ತನಿಲ್ಲದ ಮಾನವನ ಜೀವಿತ. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ದುರ್ಬಲರು. ಅವನೇನಾಗಿದ್ದಾರೆ? ಒಳಗಡೆ ಬರಲಿಲ್ಲ. ಯಾಕೆಂದ್ರೆ ಆತ್ಮಿಕವಾಗಿ ದುರ್ಬಲನಾಗಿದ್ದ. ಯೇಸು ಕ್ರಿಸ್ತನೇ ಇಲ್ಲದ ಜೀವಿತ. ಧರ್ಮದ ಹತ್ತಿರ ಇದ್ದರೂ ಧರ್ಮವನ್ನ ಅರಿಯದೇ ಹೋದ. ಧರ್ಮ ಏನ್ರಿ? ಧರ್ಮ ಏನಂತ ತಿಳಿಸ್ತೇವೆ ಇವತ್ತು? ಧರ್ಮ 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 ಅಂತ ಓಡಾಡ್ತೇವೆ ನಾವು. ಧರ್ಮ ಏನು? ಧರ್ಮ ಏನ್ ತಿಳಿಸ್ತದೆ? ಧ್ರು ಎಂಬ ಧಾತುವಿನಿಂದ ತೆಗೆದುಕೊಂಡಂತ ಪದ ಧರ್ಮ. ಧ್ರು ಅಂತಂದ್ರೆ ಧರಿಸಿಕೋ ಅಂತ. ಒಳ್ಳೆಯದನ್ನು ಧರಿಸಿಕೋ, ಕೆಟ್ಟದ್ದನ್ನಲ್ಲ, ಒಳ್ಳೆಯದನ್ನು ಧರಿಸಿಕೋ. ಈಗಿರುವಲ್ಲಿ ಧರ್ಮದ ಹತ್ತಿರವಿದ್ದರೂ, ಯೇಸು ಸ್ವಾಮಿಯ ಬಳಿ ಇದ್ದರೂ ಕೂಡ ಯೇಸು ಸ್ವಾಮಿಯನ್ನ ಅರಿಯದೇ ಹೋದಂತ ವ್ಯಕ್ತಿ ಆತನಾಗಿದ್ದ. ಜೀವನಕ್ಕೆ ಏನು ಬೇಕು ಎಂಬ ಯೋಚನೆ ಇಲ್ಲದೆ ಇತ್ತೇ ಹೊರತು ಆತ್ಮಕ್ಕೆ ಏನು ಬೇಕು ಎಂಬಂತ ಯೋಚನೆ ಇರಲೇ ಇಲ್ಲ. ಇಂಥ ವ್ಯಕ್ತಿಯನ್ನ ಇಲ್ಲಿ ನೋಡ್ರಿ, ಗಮನಿಸಿ. ಅನೇಕ ಜನರಾದ ನಾವು ಸುಂದರವಾದ ಸಭೆಯಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ, ಆದರೂ ಆಧ್ಯಾತ್ಮಿಕವಾಗಿ ನಾವೇನಾಗಿದ್ದೇವೆ? ಆರ್ ವಿ ಸ್ಪಿರಿಚುಯಲಿ ಮೆಚ್ಯೂರ್ಡ್? ಆರ್ ವಿ ಸ್ಪಿರಿಚುಯಲಿ ಸ್ಟ್ರಾಂಗ್? ಆರ್ ವಿ ಸ್ಪಿರಿಚುಯಲಿ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್?
ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧವಾದ ವಾತಾವರಣದಲ್ಲಿದ್ದರೂ ನಮ್ಮ ಹೃದಯ ಹೇಗಿದೆ ರೀ? ಆಚೆ ಇರ್ತದೆ. ನಮ್ಮ ಹೃದಯ ಆಚೆ ಈಚೆ ಇರ್ತದೆ. ಏನಾಗ್ತಾ ಇದೆ, ಹೆಂಗಾಗ್ತಾ ಇದೆ, ಏನಾಗ್ತದೆ, ಏನಿಲ್ಲ. ದೇವರ ಪ್ರಸನ್ನತೆ ಎದುರಿನಲ್ಲಿ ನಾವು ದೇವರನ್ನ ದೃಷ್ಟಿಸಬೇಕು, ಶಿಲುಬೆಯನ್ನು ದೃಷ್ಟಿಸಬೇಕೇ ಹೊರತು ಲೋಕವನ್ನಲ್ಲ. ಹೀಗಿರುವಲ್ಲಿ ಆತನು ಲೋಕವನ್ನ ದೃಷ್ಟಿಸಿದ ಹೊರತು ದೇವರನ್ನ ದೃಷ್ಟಿಸಲಿಲ್ಲ. ನಾವು ದೇವರ ನಿವಾಸ ಸ್ಥಾನದಲ್ಲಿದ್ದರೂ ದೇವರ ಅನುಭವವನ್ನು ನಾವು ಮಾಡಿಕೊಳ್ತಾ ಇದ್ದೇವಾ? ಆತನು ದೇವರ ಪ್ರಸನ್ನತೆಯಲ್ಲಿ ಇದ್ನಲ್ಲರಿ, ಸುಂದರ ದ್ವಾರದ ಬಳಿಗೆ ಕೂತ್ಕೊಂಡಿದ್ದ, ಆದರೆ ದೇವರ ಅನುಭವ ಇರಲೇ ಇಲ್ಲ. ದೇವರ ಪ್ರಸನ್ನತೆ ಅನುಭವ ಹೋದರು ಹೊಂದದೆ ಈ ಉಂಟುಕುಂಟ ಏನ್ ಮಾಡಿದ್ದಾರೆ? ಅದನ್ನು ಅನುಭವಿಸದೇ ಹೋದ. ಅಲ್ಲೇ ಇದ್ದಾರೆ, ದೇವರ ಪ್ರಸನ್ನತೆ ಎದುರಿನಲ್ಲೇ ಇದ್ದ, ಆದರೆ ದೇವರ ಪ್ರಸನ್ನತೆಯನ್ನ ಅನುಭವಿಸಲೇ ಇಲ್ಲ. ಇಲ್ಲಿ ಯಾರು ಕರೆದುಕೊಂಡು ಬಂದರು ಎಂಬುದಾಗಿ ಗೊತ್ತಿಲ್ಲ, ಯಾರು ಕರೆದುಕೊಂಡು ಬಂದರು ಎಂಬುದಾಗಿ ಗೊತ್ತಿಲ್ಲ. ಆದರೆ ಅವರ ಉದ್ದೇಶ ಒಂದೇ ಆಗಿತ್ತು, ಕರೆದುಕೊಂಡು ಬಂದಂತ ಉದ್ದೇಶ ಕೂಡ ಒಂದೇ ಆಗಿತ್ತು, ಲೌಕಿಕವಾದಂಥ ವಿಚಾರ, ಆತ್ಮಿಕವಾಗಿರಲಿಲ್ಲ. ನಾವು ಇತರರನ್ನ ಕರ್ಕೊಂಡ್ಬರ್ಬೇಕು, ಆತ್ಮಗಳನ್ನ ದೇವರ ಬಳಿಗೆ ಕರೆತರುವ ಸಾಧನಗಳು ನಾವು ಆಗಬೇಕು. ಆದರೆ ಆತ್ಮಗಳನ್ನು ಯಾಕೆ ಕರ್ಕೊಂಡ್ಬರ್ತಾ ಇದ್ದೀವಿ? ರಕ್ಷಣೆಡೆಗೆ ಸಾಗಿಸುವುದಕ್ಕಾಗಿ. ನಿತ್ಯ ಜೀವದ ಸೌಭಾಗ್ಯವನ್ನು ನಾನು ಕೂಡ ರಕ್ಷಣೆ ಹೊಂದದೆ ಇತರರು ಕೂಡ ರಕ್ಷಣೆ ಹೊಂದಬೇಕೆಂಬುದಾಗಿ. ಇಲ್ಲಿ ಯಾರು ಕರೆದುಕೊಂಡು ಬಂದರೆಂಬುದಾಗಿ ಅರ್ಥವಲ್ಲ, ಅಥವಾ ನಾವು ಯಾವ ಉದ್ದೇಶದಿಂದ ದೇವರ ಬಳಿಗೆ ಬರುತ್ತಾ ಇದ್ದೇವೆ, ತರುತ್ತಾ ಇದ್ದೇವೆ ಎಂಬುದಾಗಿ ಮುಖ್ಯ. 3ನೇ ವಚನವನ್ನು ಗಮನಿಸಿರಿ. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಹೇಳಿದ. ಈ ಹುಟ್ಟುಕುಂಟ ಪೇತ್ರ ಯೋಹಾನರನ್ನ ಕಂಡ, ಇವರನ್ನ ಸಾಮಾನ್ಯವಾಗಿ ಕಂಡ, ಬದಲಾಗಿ ಕ್ರಿಸ್ತನ ಶಿಷ್ಯರೆಂಬುದಾಗಿ ಗೊತ್ತಿಲ್ಲ, ಏನೆಂಬುದಾಗಿ ಗೊತ್ತಿಲ್ಲ. ಬದಲಾಗಿ ಸಾಧಾರಣವಾದ ಮನುಷ್ಯರು ಹೇಗೆ ಬರ್ತಾರೋ ಹೇಗೆ ಹೋಗ್ತಾರೋ ಅದೇ ರೀತಿಯಲ್ಲಿ ಕೂಡ ಇವರೂ ಸಹ ಎಂಬುದಾಗಿ ಎಣಿಸಿ ಅವರಲ್ಲಿ ಏನು ಕೇಳ್ತಾ ಇದ್ದಾನ್ರಿ? ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ. ಆದರೆ ಇದು ದೇವರ ನಿಯೋಗದ ಕಾರ್ಯವಾಗಿರಲಿಲ್ಲ. ದೇವರ ನಿಯೋಗದ ಕಾರ್ಯವೇ ಬೇರೆಯಾಗಿತ್ತು. ಈ ಹುಟ್ಟುಕುಂಟ ಇವರನ್ನು ಗಮನಿಸಿದನೋ ಇಲ್ಲ, ದೇವರೊಂದಿಗೆ, ದೇವರ ಅಪೋಸ್ತಲರೊಂದಿಗೆ ಒಂದು ಏನಾಗಬೇಕಾಗಿತ್ರಿ? ಎನ್ಕೌಂಟರ್ ಆಗಬೇಕಾಗಿತ್ತು ಆತನಿಗೆ. ಪೌಲ ಕೂಡ ದಮಸ್ಕದ ಆದಿಯಲ್ಲಿ ಹೋಗುವಾಗ ಈ ಎನ್ಕೌಂಟರ್ಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದು ದೇವರ ನಿಯೋಗ, ದೇವರ ಚಿತ್ತ ಉದ್ದೇಶ ನಮ್ಮೆಲ್ಲರ ಜೀವಿತಗಳಲ್ಲಿ ಯಾವಾಗ ಹೆಂಗೆ ದೇವರು ಸಂದರ್ಶಿಸ್ತಾನೋ ಗೊತ್ತಿಲ್ಲ ಪ್ರಿಯರೇ. ಬಟ್ ಆ ಎನ್ಕೌಂಟರ್ ನಮ್ಮ ಜೀವಿತದಲ್ಲಿ ಆಗಲೇಬೇಕು. ಆತನ ಜೀವಿತದಲ್ಲಿಯೂ ಕೂಡ ಅವತ್ತು ಎನ್ಕೌಂಟರ್ ಆಯಿತು. ಯಾರೊಟ್ಟಿಗೆ? ಪೇತ್ರ ಯೋಹಾನರೊಟ್ಟಿಗೆ. ಯಾಜಕ ಕಾಂಡ 21ರಲ್ಲಿ ಬರೆಯಲ್ಪಟ್ಟಂತೆ, ಯಾಜಕ ಕಾಂಡ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತೆ ದೈಹಿಕವಾಗಿ ಊನವಾದವನನ್ನ ಏನ್ ಮಾಡ್ಬೇಕಾಗಿತ್ರಿ? ದೈಹಿಕವಾಗಿ ಊನವಾದವನನ್ನ ಹೊರಗಡೆ, ಆಚೆ, ಅಂದ್ರೆ ದೇವಾಲಯದ ಹೊರಗೆ ಆಚೆಯಲ್ಲಿ ಅವನನ್ನು ಇಡಬೇಕಾಗಿತ್ತು. ದೇವಾಲಯಕ್ಕೆ ಪ್ರವೇಶ ಇರಲಿಲ್ಲ. ಅದಕ್ಕೆ ಅವನು ಯಾವತ್ತಿಗೂ ಏನ್ ಮಾಡ್ತಾ ಇದ್ದ? ನನ್ನ ಅಸಹಾಯಕತೆ ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಇವರು ಅಂತ ಹೇಳಿ ಆತನ ಅಸಹಾಯಕತೆಗೆ ಏನ್ ಮಾಡಬೇಕು, ಏನು ಬೇಡ್ಕೊಂಡ್ರು ಕೂಡ ಸಾಧ್ಯ ಇಲ್ಲ ಎಂಬುದಾಗಿ ಮನ ಮುರಿದು ಆತನ ಎಲ್ಲಿ ಕೂತ್ಕೊಂಡಿದ್ದಾರೆ? ಬಾಗಿಲಲ್ಲಿ ಕೂತ್ಕೊಂಡಿದ್ದ. ಇಂದಿಗೂ ಅನೇಕರು ಸಭೆಯ ಅಂಗಳದಲ್ಲಿ ಕುಳಿತುಕೊಳ್ತಾರೆ. ಇವತ್ತು ಅನೇಕರು ಕೂಡ ಸಭೆಯ ಅಂಗಳದಲ್ಲಿ, ಒಳಗಡೆ ಅಲ್ಲ ರೀ, ಸಭೆಯ ಅಂಗಳದಲ್ಲಿ ಕುಳಿತುಕೊಳ್ತಾರೆ. ಆದರೂ ಕ್ರಿಸ್ತನು ನೀಡುವ ಸ್ವತಂತ್ರವನ್ನ, ಕ್ರಿಸ್ತನು ನೀಡುವ ರಕ್ಷಣೆಯನ್ನ ಅನುಭವ ಮಾಡದೆ ಹೋಗಿದ್ದಾರೆ. ಇಲ್ಲಿ ಆ ವ್ಯಕ್ತಿ ಹಣಕ್ಕಾಗಿ ಭಿಕ್ಷೆ ಬೇಡಿದ ಹೊರತು ತನಗೆ ಕ್ಯಾನ್ ಯು ಹೀಲ್ ಮೀ ಎಂಬುದಾಗಿ ಕೇಳಲಿಲ್ಲ. ಅಂದ್ರೆ ನೀವು ನನ್ನನ್ನ ಸ್ವಸ್ಥಗೊಳಿಸಿರಿ ಎಂಬುದಾಗಿ ಕೇಳಲಿಲ್ಲ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಕೇಳಲಿಲ್ಲ. ನೀವು ನನಗೆ ಸಹಾಯ ಮಾಡಿರಿ ಅಂತ ಕೂಡ ಕೇಳಲಿಲ್ಲ ಪ್ರಿಯರೇ. 3 ರೀತಿಯಲ್ಲಿ ಕೂಡ ಅವನು ಕೇಳಲಿಲ್ಲ. ಬದಲಾಗಿ ಒಂದೇ ಕೇಳದ, ಭಿಕ್ಷೆ. ದೈಹಿಕವಾದಂಥ ಸಹಾಯವನ್ನು ಮಾತ್ರ ನೀವು ಮಾಡಿರಿ ಎಂಬುದಾಗಿ ಕೇಳದ. ಆದರೆ ಆತ್ಮಕ್ಕೆ ಸಹಾಯ ಕೋರಲೇ ಇಲ್ಲ. ಯಾಕೆಂದ್ರೆ ಆತ್ಮದ ದಾಹವುಳ್ಳವರು ಅದನ್ನ ಏನ್ ಮಾಡ್ತಾರಂತ್ರಿ? ಆತ್ಮಕ್ಕಾಗಿ ಪರಿತಪಿಸ್ತಾರೆ.
ದೈಹಿಕವಾಗಿ ಪರಿತಪಿಸುವವರು ದೈಹಿಕವಾಗಿಯೇ ಚಿಂತನೆ ಮಾಡ್ತಾರೆ. ಈಗಿರುವಲ್ಲಿ ಆತನು ಕೇಳಿದಂಥದ್ದು ಭಿಕ್ಷೆ. ಯಾಕೆಂದ್ರೆ ತನ್ನನ್ನು ತಾನು ಮುರಿದ ಮನಸ್ಸುಳ್ಳವನಾಗಿ ಇಷ್ಟೇ ನನ್ನ ಜೀವನ ಎಂದು ಆತನು ಏನ್ ಮಾಡ್ಕೊಂಡಿದ್ದಾರೆ, ಗೆರೆಗೀಚ್ಕೊಂಡಿದ್ದ. ನಮ್ಮ ಜೀವಿತಗಳಲ್ಲಿಯೂ ಕೂಡ ನಾವು ಒಂದು ಚೌಕಟ್ಟು ಮಾಡ್ಕೊಂತೇವೆ. ನಮ್ಮ ಜೀವಿತಗಳಲ್ಲಿ ಆ ಚೌಕಟ್ಟು ಬಿಟ್ಟು ನಾವು ಮುಂದೆ ಬರೋದೇ ಇಲ್ಲ. ದೇವರು ಹೇಳ್ತಾನೆ, ಆ ಚೌಕಟ್ಟನ್ನು ನೀನು ಮೀರಿ ಬಾ ಎಂಬುದಾಗಿ ಕರೆ ನೀಡುವಂತವನಾಗಿದ್ದಾನೆ. ನಮ್ಮ ಜೀವನ ಎಂದು ತಿಳಿದು ಬದಲಾವಣೆ ವಿಶ್ವಾಸ ಇಲ್ಲದೆ ಇದ್ದಂತ ಜೀವಿತ ಆತನದಾಗಿತ್ತು. ದಿಸ್ ಈಸ್ ಮೈ ಲೈಫ್. ಎಲ್ಲಿ? ಅಲ್ಲೇ. ಭಿಕ್ಷೆ ಬೇಡುವಂಥದ್ದೇ ನನ್ನ ಜೀವಿತ. ನನ್ನ ಐಡೆಂಟಿಟಿ ಏನು? ಭಿಕ್ಷೆ ಬೇಡುವುದೇ, ಊಣವಾಗಿರುವುದೇ, ಬೇರೆ ಇಲ್ಲ. ನನ್ನ ಫ್ಯೂಚರ್ ಏನು? ಇಷ್ಟೇ ಅನ್ನುವಂಥ ಜೀವಿತದಲ್ಲಿ ನಾವು ಕೂಡ ಅನೇಕರು ಬಂದು ಇಲ್ಲಿ ಕುಳಿತುಕೊಂತೇವೆ, ಹಾಗೆ ಎದ್ದು ಹೋಗ್ತೇವೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಕೂಡ ಕೆಲವೊಮ್ಮೆ ದೇವರಲ್ಲಿ ಜೀವನದ ಬದಲಾವಣೆಯನ್ನ ಕೇಳುವುದಿಲ್ಲ, ಬದಲಾಗಿ ಕಂಫರ್ಟ್. ವಿ ಸೀಕ್ ಕಂಫರ್ಟ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸೌಲಭ್ಯಗಳನ್ನು ಹುಡುಕುತ್ತೇವೆ, ಬದಲಾಗಿ ದೇವರ ಉದ್ದೇಶವನ್ನ ನಾವು ಅರಿತುಕೊಳ್ಳುವುದಿಲ್ಲ. ಕ್ಷಣಿಕ ರಿಲೀಫ್ ಬಯಸುತ್ತೇವೆ, ಆದರೆ ಪುನರುತ್ಥಿತನ ಶಕ್ತಿಯನ್ನು ನಾವು ಅರಿಯದೆ ಹೋಗುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 3:20 ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನೇ ಏನ್ ಮಾಡ್ತಾನಂತ್ರಿ? ಕೊಡುವ ಶಕ್ತನಾಗಿದ್ದಾನೆ. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನೇ ನಮಗೆ ನೀಡಲು ಶಕ್ತನಾಗಿದ್ದಾನೆ. ಇದನ್ನು ನಾವು ಅರಿಯದೆ ಹೋಗಿದ್ದೇವೆ ಪ್ರಿಯರೇ. ಅರಿತಿದ್ದರೆ ಆಗಲೇ ಅವನು ಬೇಡ್ಕೋಬಹುದಾಗಿತ್ತು. ಏನಂತ? ಪ್ಲೀಸ್ ಹೀಲ್ ಮೀ, ಪ್ಲೀಸ್ ಪ್ರೇ ಫಾರ್ ಮೀ. ಹೌದಾ ಇಲ್ವಾ? ಆತನು ಅದನ್ನು ಮಾಡಲಿಲ್ಲ ಪ್ರಿಯರೇ. ನಮ್ಮ ಜೀವಿತಗಳಲ್ಲಿಯೂ ಕೂಡ ನೋಡ್ರಿ, ಇಲ್ಲಿ ಆತನು ಬೇಡಿಕೊಳ್ಳಿಲ್ಲ. ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಈಗ ಪೇತ್ರ ಯೋಹಾನರ ಪಾತ್ರ ಏನ್ರಿ? ಪೇತ್ರ ಯೋಹಾನರಿಬ್ಬರು ಅವರನ್ನ ದೃಷ್ಟಿಸಿ ನೋಡಿದರು. ಯಾರು ನೋಡಿದ್ರಿ? ಕೇವಲ ಪೇತ್ರ ಒಬ್ಬನೇ ನೋಡಿದ್ನ? ಪೇತ್ರ ಯೋಹಾನರಿಬ್ಬರೂ ಸಹ ನೋಡಿದ್ರು. ಅಂದ್ರೆ ಮಿನಿಸ್ಟ್ರಿ ಸ್ಟಾರ್ಟ್ಸ್ ಇನ್ ಯೂನಿಟಿ. ಮಿನಿಸ್ಟ್ರಿ ಅಂದ್ರೆ ದೇವರ ಸೇವೆ ಪ್ರಾರಂಭವಾಗುವುದೇ ಎಲ್ಲಿರಿ? ಯೂನಿಟಿಯಲ್ಲಿ, ಐಕ್ಯತೆಯಲ್ಲಿ, ಏಕತೆಯಲ್ಲಿ. ನಮ್ಮಲ್ಲಿ ಏಕತೆ ಇಲ್ಲ ಎಂಬುದಾಗಿ ಹೇಳಿದ್ರೆ ನಮ್ಮಲ್ಲಿ ಸೇವೆ ಕಾರ್ಯಗಳು ಆಗಲು ಸಾಧ್ಯವೇ ಇಲ್ಲ. ಇದನ್ನ ನಮ್ಮ ಸಭೆ, ನಮ್ಮ ಕುಟುಂಬ, ನಮ್ಮ ಸಮುದಾಯ ಎಲ್ಲ ಕೂಡ ಇದನ್ನ ಅನುಭವ ಮಾಡಿದ್ದೇವೆ. ಇದನ್ನ ಮತ್ತೆ ವಿವರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲಿ ಯೂನಿಟಿ ಇದೆಯೋ ಅಲ್ಲಿ ಸೇವೆ ಇದೆ. ಎಲ್ಲಿ ಯೂನಿಟಿ ಇದೆಯೋ ಅಲ್ಲಿ ಆಶೀರ್ವಾದ ಇದೆ. ಎಲ್ಲಿ ಯೂನಿಟಿ ಇದೆಯೋ ಅಲ್ಲಿ ದೇವರು ಕಾರ್ಯ ಮಾಡೇ ಮಾಡ್ತಾನೆ. ಈಗಿರುವಲ್ಲಿ ಇಲ್ಲಿ ಕೂಡ ಇವರಿಬ್ಬರೂ ಕೂಡ ಏಕತೆಯನ್ನ ತೋರಿಸುತ್ತಾ ಪೇತ್ರ ಯೋಹಾನರಿಬ್ಬರು ಅವನನ್ನ ದೃಷ್ಟಿಸಿ ನೋಡಿದರು. ಯಾರನ್ನ? ಆ ಭಿಕ್ಷುಕನನ್ನ, ಆ ಹುಟ್ಟು ಕುಂಟನನ್ನ ಇವರು ದೃಷ್ಟಿಸಿ ನೋಡಿದರು. ಇವರ ದೃಷ್ಟಿ ಯಾರ ಮೇಲೆ ಬಿತ್ರಿ? ಅಲ್ಲಿವರೆಗೆ ಎಲ್ಲರ ದೃಷ್ಟಿ ಆತ ಮೇಲೆ ಇತ್ತ? ಇರ್ಲಿರ್ರಿ, ಬರ್ತಿದ್ರು, ಭಿಕ್ಷೆ ಆಗ್ತಿದ್ರು, ಹೋಗ್ತಾ ಇದ್ರು. ಆದ್ರೆ ಇವರ ದೃಷ್ಟಿ ಆ ಮನುಷ್ಯನ ಮೇಲೆ ಬಿತ್ತು. ಗಮನ ಹರಿಸಿದರು, ಕನಿಕರಿಸಿದರು, ಕ್ರಿಸ್ತನ ಪ್ರೀತಿಯನ್ನ ಅವರು ಸಾರಿದ್ರು. ಈಗ ನೋಡ್ರಿ, ದೃಷ್ಟಿ ಹರಿಸಿದರು, ದೃಷ್ಟಿಸಿ ನೋಡಿದರು. ಅವರ ಐಸೈಟ್ ಯಾರ ಮೇಲಿತ್ರಿ? ಐಸೈಟ್ ಯಾರ ಮೇಲಿತ್ತು? ಆ ಕುಷ್ಠ ರೋಗಿಯ ಮೇಲೆ ಇತ್ತು. ಅಂದ್ರೆ ನಮ್ಮ ದೃಷ್ಟಿ ಕೂಡ ಯಾರ ಮೇಲೆ ಹರಿಸ್ಬೇಕು ಇವತ್ತು? ದುಃಖದಿಂದ ಬಂದಂತ, ಕಣ್ಣೀರಿನಿಂದ ಬಂದಂತ, ದೇವರೇ ನನ್ನಲ್ಲಿ ಜೀವಿತದಲ್ಲಿ ಏನೂ ಇಲ್ಲ ಎಂಬುದಾಗಿ ಬರುವಂತ ಜನರ ಮೇಲೆ ನಮ್ಮ ದೃಷ್ಟಿ ಹರಿಸುವಂಥದ್ದು ಸಭೆಯ ಆದ್ಯ ಕರ್ತವ್ಯವಾಗಿದೆ. ದೇ ಮೇಡ್ ಐ ಕಾಂಟ್ಯಾಕ್ಟ್ ವಿತ್ ದ ಪರ್ಸನ್ ಟು ಪರ್ಸನ್. ಅವರನ್ನ ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ದ. ನಮ್ಮಲ್ಲಿ ಯಾರಿದ್ರೆ ನಾವು ಕೊಡ್ಲಿಕ್ಕೆ ಸಾಧ್ಯ?
ನಮ್ಮಲ್ಲಿ ಯಾರಿರ್ಬೇಕಂತೆ? ಯೇಸು ಸ್ವಾಮಿ ಇದ್ರೆ ಯೇಸು ಸ್ವಾಮಿಯನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿನೇ ಇಲ್ಲ ಅಂತಂದ್ರೆ ಹೇಗೆ ಪರಿಚಯ ಮಾಡಿಸ್ತೀವಿ? ಅಂದ್ರೆ ಫಸ್ಟ್ ಯೇಸು ಸ್ವಾಮಿ ಯಾರಲ್ಲಿ ಇರ್ಬೇಕ್ರಿ? ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ದೇವರ ಆತ್ಮವನ್ನ ಹೊಂದಿಕೊಳ್ಳಲಾರದೆ ನೀವು ಹೋಗ್ಬೇಡ್ರಿ, ಅಲ್ಲಿವರೆಗೂ ನೀವೇನ್ ಮಾಡ್ರಿ. ಅದಕ್ಕೆ ನಾನು ಅದನ್ನು ಓದಿಸಿದ್ದು. ಅಲ್ಲಿವರೆಗೂ ನೀವು ಹೋಗ್ಬೇಡ್ರಿ, ನೀವು ಹೊಂದ್ಕೊಳ್ರಿ. ಫಸ್ಟ್ ನೀವು ಹೊಂದಿಕೊಳ್ಳ್ರಿ. ಹೊಂದಿಕೊಂಡ ಮೇಲೆ ನೀವು ಇತರರ ಬಳಿಗೆ ಹೋಗಿ ಲೋಕದ ಕಟ್ಟ ಕಡೆ ಹೋಗಿ ನೀವು ಸುವಾರ್ತೆಯನ್ನ ಸಾರ್ರಿ. ಆಗ ನಿಮ್ಮ ಜೀವಿತದ ಮೂಲಕ ನೀವು ಕ್ರಿಸ್ತನನ್ನ ಇತರರಿಗೆ ಪರಿಚಯಿಸ್ತೀರಿ. ಇಲ್ಲದಿದ್ರೆ ಪರಿಚಯಿಸಲು ಸಾಧ್ಯವೇ ಇಲ್ಲ. ನನ್ನಲ್ಲಿ ಕ್ರಿಸ್ತನಿಲ್ಲದೆ ಹೋದರೆ, ಕ್ರಿಸ್ತನು ನನ್ನಲ್ಲಿ ಜೀವಿಸದೆ ಹೋದರೆ ನಾನು ಹೇಗೆ ಕ್ರಿಸ್ತನನ್ನ ಅನುಭವ ಮಾಡಿ ಅದನ್ನ ಸಾರಿ ತಿಳಿಸಲು ಸಾಧ್ಯ? ಅದಕ್ಕೆ ಹೇಳ್ತಾನೆ ಪೇತ್ರ, ಹೇಳ್ತಾನೆ, ನಾನಂತೂ ಐ ಆಮ್ ಆಲ್ಸೋ ಪುವರ್ ಆಸ್ ಯು ಆರ್. ಭಿಕ್ಷುಕನೇ, ಹುಟ್ಟುಕೊಂಡನೇ, ನೀನ್ ಹೆಂಗಿದೆಯೋ ನಾನು ಕೂಡ ಅದೇ ರೀತಿ ದೈಹಿಕವಾಗಿ ನಾನು ಬಲಹೀನನೇ, ಆದರೆ ಆತ್ಮಿಕವಾಗಿ ನಾನು ಬಲ ಹೊಂದಿದವನಾಗಿದ್ದೇನೆ. ನನ್ನಲ್ಲಿ ಯಾರಿದ್ದಾರೆ? ನನ್ನಲ್ಲಿ ಯಾರಿದ್ದಾರೆ? ನಜರೇತಿನ, ಅದು ಬಹಳ ಬಹಳ ಚಂದವಾದಂಥ ಪದ ರೀ, ನಜರೇತಿನ. ಯಾಕೆ? ಆ ನಜರೇತಿನ ಯೇಸುವನ್ನ ಪರಿಚಯ ಮಾಡಬೇಕಾಗಿತ್ತು. ಯೇಸು ಕ್ರಿಸ್ತರು ಬಹಳ ಮಂದಿ ಇದ್ರು, ಆದರೆ ನಜರೇತಿನ ಯೇಸು ನಮಗೋಸ್ಕರ ಶ್ರಮೆಯನ್ನ ತಾಳಿದ, ನಜರೇತಿನ ಯೇಸು ನಮಗೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಟ್ಟ, ನಜರೇತಿನ ಯೇಸು ತನ್ನ ಪ್ರಾಣವನ್ನ ಶಿಲುಬೆಯ ಮೇಲೆ ಕೊಡುವುದರ ಮೂಲಕ, ರಕ್ತವನ್ನ ಸುರಿಸುವುದರ ಮೂಲಕ ಪಾಪ ಪರಿಹಾರಕ ಯಜ್ಞವಾಗಿ ನಮ್ಮನ್ನ ರಕ್ಷಿಸಿದ್ದಾನೆ ಅನ್ನುವಂಥ ಮಾತನ್ನ ಅವರು ಪ್ರಚುರಪಡಿಸಬೇಕಾಗಿತ್ತು. ಯಾಕಂದ್ರೆ ನಜರೇತಿನ ಯೇಸು ಅಂದಿದ ತಕ್ಷಣ ಯಾರ ಕುರಿತಾಗಿ ಹೇಳಲಾಗ್ತಿತ್ರಿ? ಅಲ್ಲಿ ಆ ನಜರೇತಿನಲ್ಲಿದ್ದಂತ ಯೇಸು, ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸು ಅನ್ನುವಂಥ ಪರಿಚಯವನ್ನ ಅವರು ಮಾಡ್ತಾ ಇದ್ರು. ಯಾಕೆಂದ್ರೆ 3 ವರ್ಷಗಳ ಕಾಲ ಯಾರ ಜೊತೆಗಿದ್ರಿ? ಯೇಸುವಿನೊಟ್ಟಿಗಿದ್ರು. ಯೇಸುವಿನ ಶ್ರಮ, ಮರಣದಲ್ಲಿ, ಆತನ ಪುನರುತ್ಥಾನದಲ್ಲಿ, ದಿವಾರೋಹಣದಲ್ಲಿ ಆತನ ಸಂಗಡ ಇದ್ದುಕೊಂಡು ಅನುಭವ ಮಾಡಿದಂತ ವ್ಯಕ್ತಿಗಳು ಇವರಾಗಿದ್ರು. ಅದಕ್ಕೆ ಹೇಳ್ತಿರೋದ್ರಿ, ನಮ್ಮಲ್ಲಿ ಏನು ಅನುಭವ ಇರಬೇಕು? ಕ್ರಿಸ್ತನ ಅನುಭವ. ಅದು ಇಲ್ಲದೆ ಹೋದರೆ ನಾವು ಇತರರಿಗೆ ಸಾರಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿರುವಲ್ಲಿ ಈ ಅನುಭವದೊಂದಿಗೆ ಅವರು ಹೇಳ್ತಾನೆ, ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ದೈಹಿಕವಾಗಿ ನಿನಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ಆದರೆ ನನ್ನಲ್ಲಿ ಯಾರಿದ್ದಾರೆ? ನಜರೇತಿನ ಯೇಸು ಇದ್ದಾನೆ. ನೋಡ್ರಿ, ಆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಎದ್ದು ನಡೆದಾಡು. ಇವತ್ತು ಯಾರ ಹೆಸರಿನಲ್ಲಿ ನಮಗೆ ಜಯ ಇದೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇವತ್ತು ಯಾರ ಹೆಸರಿನಲ್ಲಿ ನಮಗೆ ಆರೋಗ್ಯ ಇದೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವರು ತಮ್ಮನ್ನು ತಾವು ಮಹಿಮೆ ಪಡಿಸ್ಕೋಬೋದಾಗಿತ್ತಲ್ರಿ. ಮುಂದಿನ ವಾಕ್ಯ ಪರಿಚ್ಛೇದಗಳಲ್ಲಿ ನೋಡ್ರಿ, ಆತನ ಇಮಿಡಿಯೇಟ್ ನೋಡ್ರಿ, ಒಂದು ತಿಂಗಳಾಗ್ಲಿಲ್ಲ, ಒಂದು ವಾರ ಆಗ್ಲಿಲ್ಲ, ಒಂದು ವರ್ಷವಾಗ್ಲಿಲ್ಲ, ಬದಲಾಗಿ ಸ್ವಸ್ಥತೆ ಯಾವಾಗ ಹೊಂದಿದ್ದಂತ್ರಿ? ಆ ಕ್ಷಣವೇ, ಇಮಿಡಿಯೇಟ್ಲಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನ ಬಲಗೈ ಹಿಡಿದು ಎತ್ತಿದ. ಇವತ್ತು ನಾವು ಕೂಡ ಏನ್ ಮಾಡ್ಬೇಕಂತ್ರಿ? ಈ ಸಭೆಗೆ ಬರುವಂತ ಅಥವಾ ನಮ್ಮ ಬಳಿಗೆ ಬರುವಂತ ಇತರರನ್ನ ಬಿದ್ದು ಹೋದಂಥವರನ್ನ, ಮನಮುರಿದು ಬಂದಂತ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕಂತೆ? ಎತ್ತಬೇಕು. ಎತ್ತುವಂತ ಕಾರ್ಯ ನಾವು ಮಾಡಬೇಕು. ಅದು ಸಭೆಯ ಜವಾಬ್ದಾರಿಯಾಗಿದೆ. ಇಲ್ಲಿ ಎತ್ತಿದ, ಬಲಗೈಯನ್ನ ಹಿಡಿದು ಆತನು ಎತ್ತಿದ. ಯಾರ ಹೆಸರಿನಲ್ಲಿ ಎತ್ತಬೇಕು? ನಮ್ಮ ಹೆಸರಿನಲ್ಲ ರೀ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನ ಎತ್ತುವಂತವರಾಗಬೇಕು, ಬಲಪಡಿಸುವಂತವರಾಗಬೇಕು, ಸಶಕ್ತರನ್ನಾಗಿ ಮಾಡುವಂತ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಈಗಿರುವಲ್ಲಿ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದ ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷಾ ಬೇಡುತ್ತಿದ್ದಾನೆಂದು ಗುರುತು ಹಿಡಿದು ಇವನಿಗೆ ಸಂಭವಿಸಿದ್ದ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಇವತ್ತು ಅವರ ಜೀವಿತಗಳನ್ನ ನಾವೇನ್ ಮಾಡ್ಬೇಕಂತ್ರಿ? ಮಾರ್ಪಡಿಸ್ಬೇಕಂತ.
ನಮ್ಮಲ್ಲಿ ಕ್ರಿಸ್ತನಿದ್ದರೆ ನಮ್ಮ ಜೀವಿತಗಳನ್ನು ನೋಡಿ ಇತರರು ಆಸ್ ಐ ಆಮ್ ಎಕ್ಸಾಂಪಲ್ ಯು ಬಿ ಎನ್ ಎಕ್ಸಾಂಪಲ್ ಟು ಅದರ್ಸ್. ಇದು ಯೇಸು ಸ್ವಾಮಿ ನಮಗೆ ಕೊಟ್ಟಂತ ಆಜ್ಞೆ. ಆಸ್ ಐ ಆಮ್ ಎಕ್ಸಾಂಪಲ್ ಟು ಯು, ಯು ಬಿ ಆನ್ ಎಕ್ಸಾಂಪಲ್ ಟು ಅದರ್ಸ್. ನಾನು ಮಾದರಿಯಾಗಿರುವ ರೀತಿಯಲ್ಲಿ ನೀವು ಕೂಡ ಇತರರಿಗೆ ಮಾದರಿಯಾಗಿರ್ರಿ ಎಂಬಂತ ಮಾತನ್ನ ಇವರು ಕೂಡ ಆ ಮಾದರಿಯನ್ನು ತೋರಿಸಿಕೊಟ್ರು ಪ್ರಿಯರೇ. ಆ ಮಾದರಿಯನ್ನು ತೋರಿಸಿಕೊಟ್ಟ ಮೂಲಕ ಸಾಕ್ಷಿಗಳಾದರು. ಈಗಿರುವಲ್ಲಿ ಅಲ್ಲಿ ಬರ್ತಾರೆ ಜನರು, ಇದನ್ನು ಕಂಡುಕೊಂಡು ಬರ್ತಾರೆ. ಬಂದಿದ್ದ ತಕ್ಷಣವೇ ಏನಾಗ್ತದ್ರಿ, ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನೆಂಬ ಹೆಸರುಳ್ಳ ಮಂಟಪಕ್ಕೆ, ಈ ಮಂಟಪದಲ್ಲಿ ಇನ್ನೊಂದು ಕಾರ್ಯ ಆಯ್ತ್ರಿ. ಅದನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಬಹಳ ಚಂದವಾದಂತ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ಯಾರು ಕೂತ್ಕೊಂಡಿದ್ರಂತ್ರಿ? ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಹೌದ್ರಾ? ಎಷ್ಟು ವರ್ಷ? ಅಲ್ಲಿ ಕೂತ್ಕೊಂಡಿದ್ದಂತ ಆ ವ್ಯಕ್ತಿಗೂ ಕೂಡ ಆ ಒಂದು ಕ್ಷಣದಲ್ಲಿ ಆ ಮಂಟಪದೊಳಗೆ ಹೋಗಿ, ಹೌದ್ರ, ಅಲ್ಲಿ ಬಂದ್ರಂತೆ. ನೋಡ್ರಿ, ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ಇವತ್ತು ನಾವು ನಮ್ಮ ದೃಷ್ಟಿ ಯಾರ ಮೇಲೆ ಇಡಬೇಕ್ರಿ? ಜನರ ಮೇಲಲ್ಲ, ವಾಸಿ ಮಾಡುವ ಜನರ ಮೇಲಲ್ಲ, ಬದಲಾಗಿ ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸು ಕ್ರಿಸ್ತನ ಮೇಲೆ, ನಜರೇತಿನ ಯೇಸು ಕ್ರಿಸ್ತನ ಮೇಲೆ. ಯಾರು ಮಹಿಮೆ ಹೊಂದಬೇಕು? ಇವತ್ತು ನಾವು ಮಹಿಮೆ ಹೊಂದುವಂಥದ್ದಲ್ಲ, ಬದಲಾಗಿ ದೇವರು ತಾನೇ ಮಹಿಮೆ ಹೊಂದಬೇಕು. ಲಾರ್ಡ್ ಶುಡ್ ಬಿ ಗ್ಲೋರಿಫೈಡ್ ಇನ್ ಅಂಡ್ ಥ್ರೂ ಅವರ್ ಲೈಫ್. ವಿ ಶುಡ್ ನಾಟ್ ಬಿ ಗ್ಲೋರಿಫೈಡ್, ಬಟ್ ಲಾರ್ಡ್ ಶುಡ್ ಬಿ ಗ್ಲೋರಿಫೈಡ್. ನಾವು ಕೇವಲ ಏನಂತೆ, ವಿ ಆರ್ ಓನ್ಲಿ, ಎಸ್, ಥ್ಯಾಂಕ್ ಯು ಸರ್, ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ನಾವು ಕೇವಲ ಸಾಧನ, ಸಾಧಕ ದೇವರೇ. ಅದಕ್ಕೆ ಹೇಳ್ತಾನೆ ಅಪೊಸ್ತಲರ ಕೃತ್ಯಗಳಲ್ಲಿ, ಅಲ್ಲೇ ಅದೇ ಭಾಗಗಳಲ್ಲಿ ಬರ್ತದೆ, ಯಾರ್ಯಾರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತದ್ರಿ? ಕೊರಿಂಥ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಯಾರ್ಯಾರ ಮಧ್ಯದಲ್ಲಿ? ನಾನು ಅಪೊಲ್ಲೋಸನವನು, ನಾನು ಪೌಲನವನು ಎಂಬುದಾಗಿ ಬಂದಾಗ ಪೌಲ ಚಂದವಾದಂಥ ಮಾತಲ್ಲಿ ಹೇಳ್ತಾನೆ, ಬೀಜ ಬಿತ್ತವನು ಯಾರೋ, ನೀರು ಒಯ್ಯೋನು ಯಾರೋ, ಬೆಳೆಸುವವನು ದೇವರೇ. ಆಗಿರುವಲ್ಲಿ ಬೆಳೆಸುವ ಆ ದೇವರು ಮುಖ್ಯ ಹೊರತು ಬೀಜ ಹಾಕುವವನಲ್ಲ, ನೀರು ಒಯ್ಯುವವನು ಅಲ್ಲ. ಅವರು ಕೇವಲ ಸಾಧನವಾಗಿದ್ದಾರೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕಪಡುವ ಸಾಧನವಾಗಿದ್ದಾರೆ. ಈಗಿರುವಲ್ಲಿ ಇಲ್ಲಿ ಕೂಡ ಇವರು ಹೇಳ್ತಾರೆ, ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನ ನಡೆಯುವಂತೆ ಮಾಡುವೆವೆಂದು ಭಾವಿಸಬೇಡಿರಿ. ಯಾರು ಮಾಡಿದ್ದು? ನಜರೇತಿನ ಯೇಸು ಕ್ರಿಸ್ತನೇ, ಆತನ ಹೆಸರಿನಲ್ಲಿಯೇ ಆದದ್ದು ಎಂಬುದಾಗಿ. ಇವತ್ತು ನಾವು ಸ್ವಂತ ಬಲ ಶಕ್ತಿಯಲ್ಲಿ ನಾವು ಆತ್ಕೊಳ್ತೇವೆ. ನಮ್ಮ ಹಣದ ಬಲ, ನಮ್ಮ ಸ್ಥಾನಮಾನದ ಬಲ, ಇದರಲ್ಲಿ ನಾವು ಆತ್ಕೊಳ್ತೇವೆ. ಆದ್ರೆ ದೇವರು ಹೇಳ್ತಾನೆ, ನೀವು ಅದನ್ನು ಆತ್ಕೊಳ್ಬೇಡ್ರಿ, ಆತ್ಕೊಳ್ಳುವಂಥದ್ದು ಯಾರ ಮೇಲೆ? ದೇವರ ಮೇಲೆ ಎಂಬುದಾಗಿ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ, ನನ್ನ ಕುಟುಂಬದ ಜೀವಿತದಲ್ಲಿ ಕೂಡ, ನನ್ನ ಮಗಳ ಜೀವಿತದಲ್ಲಿ ಕೂಡ ನಾವು ಕಷ್ಟ, ಸಂಕಟ, ವೇದನೆ ಬಂದಾಗ, ಇಕ್ಕಟ್ಟಿನ ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ನಾವು ಬಂದಾಗ ನಾವು ಯಾರನ್ನ ನೋಡ್ತೇವೆ? ಸಹಮಾನವರನ್ನು ನೋಡ್ತೇವೆ ಸಹಾಯಕ್ಕಾಗಿ. ಆದರೆ ಸಹಾಯ ಒದಗಿಸಿಕೊಡುವಂಥ ದೇವರನ್ನು ನಾವು ಎದುರು ನೋಡೋದಿಲ್ಲ. ಅದನ್ನು ಇಲ್ಲಿ ಬಹಳ ಚಂದವಾಗಿ ನನಗೆ ಕಲಿಸ್ಕೊಟ್ರು. ಆ ಸಮಯದಲ್ಲಿ ನೀನು ಯಾರನ್ನ ನೋಡು? ದೇವರನ್ನ ನೋಡು. ದೇವರು ನಿನಗೆ ಸಹಾಯವನ್ನ ಒದಗಿಸಿಕೊಡ್ತಾನೆ ಎಂಬಂತ ಮಾತನ್ನ ತಿಳಿಸಿಕೊಟ್ರು. ಆ ಸಹಾಯ ನನಗೆ ಅನೇಕ ರೀತಿಯಲ್ಲಿ ಅನೇಕ ಸಭೆಗಳು ನನಗೆ ದಯಪಾಲಿಸಿದ್ರು. ಇನ್ನು ಮುಂದೆ ನೋಡ್ರಿ, 16ನೇ ವಚನವನ್ನ ಹೇಳಿ ಮುಗಿಸ್ತೇನೆ. ನೀವು ನೋಡುವಂತ, ನಿಮ್ಮ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಯಾರ ಹೆಸರು? ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಅಂದ್ರೆ ಇವತ್ತು ನಾವು ಮೊಟ್ಟ ಮೊದಲದಾಗಿ ಯಾರನ್ನ ಮಹಿಮೆ ಪಡಿಸಬೇಕು ನಮ್ಮ ಜೀವಿತಗಳ ಮೂಲಕ? ಲಾರ್ಡ್ ಶುಡ್ ಬಿ ಗ್ಲೋರಿಫೈಡ್ ಇನ್ ಅಂಡ್ ಥ್ರೂ ಅವರ್ ಲೈಫ್. ದೇವರೇ ಮಹಿಮೆ ಹೊಂದತಕ್ಕ ಯೋಗ್ಯನು.
ನಾವು ಕೇವಲ ಸಾಧನ ಆಗಿರುವಲ್ಲಿ ಯಾರ ಮೇಲೆ ನಂಬಿಕೆ ಇಡುವುದಕ್ಕೆ ನಾವು ಕಲಿಸಬೇಕು? ಯೇಸುವಿನ ಹೆಸರಿನಲ್ಲಿಯೇ. ಯಾಕಂದ್ರೆ ಆತನ ಹೆಸರಿನಲ್ಲಿ ನಮಗೆ ಆರೋಗ್ಯ ಇದೆ, ಆತನ ಹೆಸರಿನಲ್ಲಿ ನಮಗೆ ಸ್ವಸ್ಥತೆ ಇದೆ, ಆತನ ಹೆಸರಿನಲ್ಲಿ ನಮಗೆ ಬಿಡುಗಡೆ ಇದೆ, ಆತನ ಹೆಸರಿನಲ್ಲಿ ನಮಗೆ ಸಮಾಧಾನವಿದೆ, ಆತನ ಹೆಸರಿನಲ್ಲಿ ನಮಗೆ ಎಲ್ಲ ಇದೆ. ನನಗೆ ರವಿ ಜೋಸೆಫ್ ಅಯ್ಯವರು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ನಿನಗೇನು ಬೇಕಪ್ಪ ಅಂತ. ವಾಟ್ ಡು ಯು ವಾಂಟ್ ಇನ್ ಯುವರ್ ಲೈಫ್? ಇವತ್ತು ನಾನು ನಿಮಗೆ ಆ ಪ್ರಶ್ನೆ ಕೇಳ್ತೇನೆ, ನಿಮ್ಮ ಜೀವಿತಗಳಲ್ಲಿ ಏನು ಬೇಕು, ಏನು ಬೇಕೆಂಬುದಾಗಿ ಭಾವಿಸ್ತೀರಿ, ಬಯಸ್ತೀರಿ? ಆತ್ಮಿಕ ಅಭಿವೃದ್ಧಿ, ವೆರಿ ಗುಡ್. ಏನು ಬೇಕಂತ ಬಯಸ್ತೀರಿ? ದೇವರು ದೇವರು ದೇವರ ಕೃಪೆ, ಯೇಸು ಇರುವಂತ ಜೀವಿತ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ್ರಿ, ನಾವು ಏನೆಲ್ಲ ಕೇಳ್ತೇವೆ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾನು ಹಂಗೆ ಅಂದೇರಿ, ಅಯ್ಯ ಅದು ಬೇಕಾಗಿತ್ತಯ್ಯ, ಇದು ಬೇಕಾಗಿತ್ತಯ್ಯ, ಹಿಂಗ್ ಬೇಕಾಗಿತ್ತು, ಹಂಗ್ ಬೇಕಾಗಿತ್ತು. ಆದ್ರೆ ಅವರು ಒಂದು ಮಾತು ಹೇಳಿದ್ರು, ಏ ಹುಚ್ಚ, ಯೇಸು ಸ್ವಾಮಿ ಇದ್ರೆ ಅಲ್ಲಲ್ಲ, ಯೇಸು ಸ್ವಾಮಿ ಇದ್ರೆ ಎಲ್ಲ ಇದ್ದಂಗಲ್ಲ. ಹಾಗಿದ್ರೆ ಯೇಸು ಸ್ವಾಮಿನೇ ಕೇಳ್ಕೊಂಡ್ರೆ, ಯೇಸು ಸ್ವಾಮಿ ನೀನ್ ನನಗೆ ಬೇಕು ಅಂತ ಕೇಳ್ಕೊಂಡ್ರೆ ಹೌದಾ ಇಲ್ವಾ? ಎಲ್ಲ ಇದ್ದಂಗಲ್ಲ. ಸಂತೋಷ ಇದೆ, ಸಮಾಧಾನ ಇದೆ, ಸಂತೃಪ್ತಿ ಇದೆ, ಸಮೃದ್ಧಿ ಇದೆ, ಆಶೀರ್ವಾದ ಇದೆ, ಆರೋಗ್ಯ ಇದೆ, ಸುಕ್ಷೇಮ ಇದೆ, ಎಲ್ಲ ಇದೆ. ಯಾವಾಗ? ಯೇಸು ಸ್ವಾಮಿ ನನ್ನಲ್ಲಿದ್ರೆ. ಅವತ್ತು ಆ ಬಾಬಾ ದೇವ್ರೆ, ನನಗೆ ನೀನು ಬೇಕು ಸ್ವಾಮಿ, ನನಗೆ ನೀನು ಬೇಕು, ನೀನಿದ್ರೆ ಎಲ್ಲ ಸ್ವಾಮಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಇವತ್ತು ನಾವು ಆತನ ಮೇಲೆ ನಂಬಿಕೆ ಇಟ್ಟು ಬರುವುದಾದರೆ ನಮಗೆ ಆಶೀರ್ವಾದ, ಆತನ ಮೇಲೆ ನಂಬಿಕೆ ಇಟ್ಟು ಬರುವುದಾದರೆ ನಮಗೆ ಆರೋಗ್ಯ, ಆತನ ಮೇಲೆ ನಂಬಿಕೆ ಇಟ್ಟು ಬರುವುದಾದರೆ ಆತನ ಹೆಸರಿನಲ್ಲಿ ನಮಗೆ ಎಲ್ಲ ಎಲ್ಲ ಸರ್ವಸ್ವವು ನಮಗೆ ದೊರೆಯುತ್ತದೆ. ಈಗಿರುವಲ್ಲಿ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನ ಕೊಟ್ಟಿತಲ್ಲ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ನಂಬಿಕೆಯ ಮುಖ್ಯ ಪಾತ್ರವನ್ನ ವಹಿಸ್ತದೆ. ಇವತ್ತು ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಬರುವುದೇ ಆದರೆ, ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಬರುವುದಾದರೆ ನಮ್ಮ ಜೀವಿತಗಳಲ್ಲಿಯೂ ಕೂಡ ದೇವರು ಕಾರ್ಯ ಮಾಡಲು ಸಾಧ್ಯವುಳ್ಳವನಾಗಿದ್ದಾನೆ. ನಮ್ಮ ಜೀವಿತಗಳಲ್ಲಿ ಕೂಡ, ನನ್ನ ಮಗಳ ಜೀವಿತದಲ್ಲಿಯೂ ಕೂಡ ದೇವರು ಕಾರ್ಯ ಮಾಡಿದ್ದು. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದು ಕ್ಷಣ ನಮಗೆ ಎದೆ ಬಡಿತ ನಿಂತು ಹೋಯ್ತು. ನಮಗೆ ಒಂದು ಕ್ಷಣ ಎದೆ ಬಡಿತ ನಿಂತು ಹೋಯ್ತು. ಆ ಕ್ಷಣದಲ್ಲಿ ಇಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡಿದ್ರು, ನನ್ನ ಮಗಳಲ್ಲಿ ಜ್ವರ ಬಂದಿತ್ತು. ನೀವು ಇಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದೀರಿ, ನನಗೆ ಅಲ್ಲಿ ನಮ್ಮ ಮಗಳಿಗೆ ಜ್ವರ ಬಂದಿತ್ತು. ಮೆಡಿಸಿನ್ಸ್ ಎಲ್ಲ ಹಾಕಿದಾಗ ಅದು ರಿಯಾಕ್ಷನ್ ಆಗಿ ಎದೆ ಬಡಿತ ಅರೌಂಡ್ 140, ಹೃದಯ ಬಡಿತ ಬಂದ್ಬಿಟ್ಟು 140, 160ರಷ್ಟು ಬಡಿತಾ ಇತ್ತು. ಶಿ ಇಸ್ ನಾಟ್ ಗೋಯಿಂಗ್ ಟು ಸರ್ವೈವ್ ಅಂದ್ರೆ, ಶಿ ಇಸ್ ನಾಟ್ ಗೋಯಿಂಗ್ ಟು ಸರ್ವೈವ್, ಪ್ಲೀಸ್ ಪ್ರೇ ಫಾರ್ ಯುವರ್ ಗಾಡ್. ಆ ಕ್ಷಣದಲ್ಲಿ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಕಿದ್ವಾಯಿ ಹಾಸ್ಪಿಟಲಿಂದ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ಅಯ್ಯೋರು ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಪ್ಪ ಮಗಳು ಹೆಂಗಿದ್ದಾಳೆ, ಅಯ್ಯ ಪ್ರೇಯರ್ ಮಾಡಿ, ಉಳಿಯಲ್ಲ ಅಂತ ಇದ್ದಾರೆ, ಪ್ರೇಯರ್ ಮಾಡಿ. ಆ ಸಮಯದಲ್ಲಿ ಅನೇಕರು ಇಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ಅನೇಕ ಕಡೆಯಲ್ಲಿ ಪ್ರಾರ್ಥನಾ ಮನವಿಗಳೊಂದಿಗೆ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯ ಫಲ ಒಂದು ಡಾಕ್ಟರ್ ಬಂದು ಹೇಳಿದ್ರಿ, ಮರಳಿ ಹಾಕಿ ಹೊರಗಡೆ ಬಂದಾಗ ಡಾಕ್ಟರ್ ಹೇಳಿದರು, ಶಿ ಈಸ್ ಎ ವಾರಿಯರ್, ಶಿ ಈಸ್ ಎ ವಾರಿಯರ್. ಇವತ್ತು ಆಕೆ ನಡೆದಾಡ್ತಾ ಇದ್ದಾಳೆ. ದೇವರ ಕೃಪೆ, ದೇವರ ಆಶೀರ್ವಾದದಲ್ಲಿ ನಂಬಿಕೆ ಇಟ್ಟಂತ ನಮಗೆ ದೇವರು ಜಯವನ್ನ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಎಲ್ಲರ ಪ್ರಾರ್ಥನೆಗಳಿಗೆ ಸಹಾಯಕ್ಕಾಗಿ ವಿಶೇಷವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆ ಮುಂದುವರೆಸ್ರಿ. ಜಯದ ಜೀವಿತಕ್ಕೆ ಕಾರಣವಾದೀತು. ಅನೇಕರ ಜೀವಿತಗಳಲ್ಲಿ ಜಯದ ಜೀವಿತಕ್ಕೆ ಕಾರಣವಾದೀತು. ಇದನ್ನು ಬಿಡಬೇಡ್ರಿ. ದೇವರ ಪ್ರಸನ್ನತೆ, ದೇವರ ಇರುವಿಕೆ,
ದೇವರಲ್ಲಿಟ್ಟಂಥ ನಂಬಿಕೆ ಇನ್ನೂ ಹೆಚ್ಚಾಗಿ ಇತರರ ಜೀವಿತಗಳಲ್ಲಿ ಕಾರ್ಯ ಸಾಧಿಸುವಂತೆ, ಇತರರನ್ನ ಕ್ರಿಸ್ತನ ಬಳಿಗೆ ಕರೆತರುವ ಸಾಧನಗಳನ್ನಾಗಿ ಮಾರ್ಪಡಿಸುವಂತೆ ನಮ್ಮ ಜೀವಿತಗಳಲ್ಲಿಯೂ ದೇವರ ಆತ್ಮನು ಕಾರ್ಯ ಮಾಡಲಿ, ಸಾಕ್ಷೀಕರಿಸುವ ಜೀವಿತಕ್ಕೆ ನಮ್ಮನ್ನು ಕೂಡ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯಭರಿತನಾದಂಥ ತಂದೆಯಾದ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ಅಮೂಲ್ಯ ಸಮಯದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ನಿನ್ನ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಯ ಮಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ನಮ್ಮ ಜವಾಬ್ದಾರಿ ಏನೆಂಬುದಾಗಿ ನೀನು ಪ್ರಕಟ ಮಾಡಿದ್ದಿ. ಕೇವಲ ದೈಹಿಕವಾಗಿ ಯೋಚನೆ ಮಾಡದೆ ಆತ್ಮಿಕ ಲಾಭಕ್ಕಾಗಿ ನಾವು ನಿನ್ನ ಪಾದಸನದಲ್ಲಿ ಬಂದು ನಿನ್ನ ನಾಮದಲ್ಲಿ ಸ್ವಾಮಿ ನಾವು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು, ದಿವ್ಯಾಶೀರ್ವಾದಗಳನ್ನು ಹೊಂದಿಕೊಂಡು ನಿನ್ನವರಾಗಿ ನಿನ್ನನ್ನೇ ಸೇವಿಸಿ ನಿನ್ನನ್ನೇ ಆತುಕೊಂಡು ನಿನ್ನ ಸಾಕ್ಷಿಗಳಾಗಿ ನಿಲ್ಲಲು ಕರ್ತನೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಮ್ಮೆಲ್ಲರ ಜೀವಿತಗಳ ಮೂಲಕ, ಸೇವೆ ಕಾರ್ಯಗಳ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೋ. ಕೂಡಿ ಬಂದಂಥ ಪ್ರತಿಯೊಬ್ಬರನ್ನ ಹರಸು, ಆಶೀರ್ವದಿಸು. ಎಲ್ಲರೂ ಬರಿಗೈಯಲ್ಲಿ ಹಿಂತಿರುಗದೆ ನಿನ್ನಿಂದ ಆಶೀರ್ವಾದವನ್ನು, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು, ದಿವ್ಯಾಶೀರ್ವಾದಗಳನ್ನು ಹೊಂದಿಕೊಂಡು ಹೋಗಲು, ಲೋಕದಲ್ಲಿ ಬೆಳಕಾಗಿ ಜೀವಿಸಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ರಾಜ, ಆಮೆನ್. ಉತ್ತಮವಾಗಿ ದೇವ ಸಂದೇಶವನ್ನು ನೀಡಿದಂಥ ಅಯ್ಯನವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇನೆ. ಈಗ ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 113 ಮೊದಲಿನ ಚರಣವನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 113 ಮೊದಲಿನ ಚರಣ ಮಾತ್ರ. ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು. ನಾವು ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನ ಪದ್ಯದ ರೂಪದಾಗಿ ಹೇಳಿಕೊಳ್ಳೋಣ. ತದನಂತರ ದೇವಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಪರಲೋಕ ಜನಕ ಭವದವಿಧಾನ ಪಾವನವಾಗಿರಲಿ, ಸುರಕ್ಷಿತವಾಗಿ ನಯರಾಜ ಸ್ಥಿರವಾಗಿ ಪರದಾಗಲಿ ಶೀತವು ಪರಿಪಾಲಿಸು ಎಂಬ ಕೊರತೆಯ ನೀಗಿ ವರಸುರುಣಾಗ ದಯಶೀಲ ಕ್ಷಮಿಸೆ ಮಾ ಪಾಪ ದಯಾ ಕರನೆ ಕ್ಷೇಮವ ನರರಾಜಿ ಕಾಮಿತ ಫಲದಾಯಕ ನೀನೆ. ಶೋಧನೆಯೊಳಗೆ ಸೇರಿಸದಿರುವುದು ಶೋಧಕದಿಂದ ತಾಯಿ ಪ್ರಭು ಸೀತದೆ ರಾಜ ಫಲವು ಮಹಿಮೆಗಳು ಓದಯ
ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಂಡು ಲೋಕದೊಳಗೆ ಹೋಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ನಾವು ಬಾಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಅಪಾರವಾದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಸಹವಾಸ, ದಿವ್ಯಾಶೀರ್ವಾದಗಳು, ಆರೋಗ್ಯ, ಸುಕ್ಷೇಮ, ಬಲ, ಶಕ್ತಿ, ತ್ರಾಣ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಸಂಗಡಲು ನೆಲೆಯಾಗಿರಲಿ. ಆಮೇನ್. Nodisena Yesu kata lokaranya yatreyo Nine shakta nana shakta Dati senswa hastado jiva Tanatini sera puna tukti